26वां पारा सूरतुल अहकाफ आयत नंबर 1 हामीम आयत नंबर 2 ಇದು ಅಲ್ಲಾಹನ ಕಡೆಯಿಂದ ಇಳಿಸಲಾಗಿರುವ ಗ್ರಂಥ ಅವನು ಪ್ರಬಲನು ಯುಕ್ತಿವಂತನು ಆಗಿರುವನು 3 ಆಕಾಶಗಳನ್ನು ಹಾಗೂ ಭೂಮಿಯನ್ನು ಮತ್ತು ಅವುಗಳ ನಡುವೆ ಇರುವ ಎಲ್ಲವನ್ನು ನಾವು ನ್ಯಾಯೋಚಿತವಾಗಿ ಹಾಗೂ ಒಂದು ನಿರ್ದಿಷ್ಟ ಅವಧಿಗಾಗಿ ಸೃಷ್ಟಿಸಿರುವೆವು ಆದರೆ ಧಿಕ್ಕಾರಿಗಳು ತಮಗೆ ನೀಡಲಾದ ಎಚ್ಚರಿಕೆಯನ್ನು ಕಡೆಗಣಿಸುತ್ತಾರೆ 4 ಹೇಳಿರಿ ನೀವು ಅಲ್ಲಾಹನ ಹೊರತು ಯಾರನ್ನೆಲ್ಲ ಕರೆದು ಪ್ರಾರ್ಥಿಸುತ್ತೀರೋ ಅವರನ್ನೊಮ್ಮೆ ಕಂಡಿರ ಭೂಮಿಯಲ್ಲಿನ ಯಾವ ವಸ್ತುವನ್ನು ತಾನೇ ಅವರು ಸೃಷ್ಟಿಸಿದ್ದಾರೆ ಎಂಬುದನ್ನು ನನಗೆ ತೋರಿಸಿರಿ ಅಥವಾ ಆಕಾಶಗಳಲ್ಲಾದರೂ ಅವರಿಗೇನಾದರೂ ಪಾಲಿದೆಯೇ ನೀವು ಸತ್ಯವಂತರಾಗಿದ್ದರೆ ಇದಕ್ಕಿಂತ ಕುರ್ಆನಿಗಿಂತ ಹಿಂದಿನ ಯಾವುದಾದರೂ ಗ್ರಂಥವನ್ನು ಅಥವಾ ಜ್ಞಾನದ ಯಾವುದಾದರೂ ಉಳಿಕೆಯನ್ನು ತಂದು ನನಗೆ ಪುರಾವೆಯಾಗಿ ತೋರಿಸಿರಿ 5 ಅಲ್ಲಾಹನು ಬಿಟ್ಟು ಪುನರುತ್ಥಾನ ದಿನದವರೆಗೂ ತನ್ನ ಪ್ರಾರ್ಥನೆಗೆ ಯಾವುದೇ ಉತ್ತರ ನೀಡಲಾಗದವರನ್ನು ಮಿಥ್ಯ ದೇವರುಗಳನ್ನು ಕರೆದು ಪ್ರಾರ್ಥಿಸುವಾತನಿಗಿಂತ ಹೆಚ್ಚು ದಾರಿಗೆಟ್ಟವನು ಯಾರಿದ್ದಾನೆ ಅವುಗಳಿಗಂತೂ ಅವರ ಪ್ರಾರ್ಥನೆಗಳ ಕುರಿತು ಅರಿವೇ ಇಲ್ಲ ಛೇ ಅಂತಿಮ ತೀರ್ಪಿಗಾಗಿ ಎಲ್ಲ ಮಾನವರನ್ನು ಒಟ್ಟು ಸೇರಿಸಲಾಗುವ ದಿನ ಅವರು ಆ ಮಿಥ್ಯ ದೇವರುಗಳು ಅವರ ಶತ್ರುಗಳಾಗಿ ಬಿಡುವರು ಹಾಗೂ ಅವರು ತಮ್ಮನ್ನು ಪೂಜಿಸಿದ್ದರೆಂಬುದನ್ನೇ ನಿರಾಕರಿಸಿ ಬಿಡುವರು 7 ಧಿಕ್ಕಾರಿಗಳ ಮುಂದೆ ನಮ್ಮ ಸ್ಪಷ್ಟವಾದ ವಚನಗಳನ್ನು ಓದಿ ಕೇಳಿಸಲಾದಾಗ ಅವರು ತಮ್ಮ ಮುಂದೆ ಬಂದ ಸತ್ಯವನ್ನು ಇದು ಶುದ್ಧ ಮಾಟಗಾರಿಕೆಯಾಗಿದೆ ಎನ್ನುತ್ತಾರೆ 8 ದೂತರೇ ಆತನು ಇದನ್ನು ಸ್ವತಃ ರಚಿಸಿದ್ದಾನೆ ಎಂದು ಅವರು ಹೇಳುತ್ತಾರೆಯೇ ಹೇಳಿರಿ ಒಂದು ವೇಳೆ ಇದನ್ನು ನಾನೇ ರಚಿಸಿದ್ದರೆ ನನ್ನನ್ನು ಅಲ್ಲಾಹನಿಂದ ರಕ್ಷಿಸುವ ಯಾವ ಅಧಿಕಾರವೂ ನಿಮಗಿಲ್ಲ ಇದರ ಕುರಿತು ನೀವು ಹೊರಿಸುವ ಆರೋಪಗಳನ್ನು ಅವನು ಚೆನ್ನಾಗಿ ಬಲ್ಲನು ನನ್ನ ಹಾಗೂ ನಿಮ್ಮ ನಡುವೆ ಸಾಕ್ಷಿಯಾಗಿ ಅವನೇ ಸಾಕು ಅವನು ಕ್ಷಮಾಶೀಲನು ಕರುಣಾಳುವೂ ಆಗಿದ್ದಾನೆ 9 ಹೇಳಿರಿ ನಾನೊಬ್ಬ ಹೊಸ ಬಗೆಯ ದೂತನೇನೂ ಅಲ್ಲ ನಾಳೆ ನನಗೇನಾಗಲಿದೆ ಎಂಬುದಾಗಲಿ ನಿಮಗೇನಾಗಲಿದೆ ಎಂಬುದಾಗಲಿ ನನಗೆ ತಿಳಿಯದು ನಾನಂತೂ ನನಗೆ ಇಳಿಸಿಕೊಡಲಾಗಿರುವ ಸಂದೇಶವನ್ನಷ್ಟೇ ಅನುಸರಿಸುತ್ತೇನೆ ನಾನು ಸ್ಪಷ್ಟವಾಗಿ ಎಚ್ಚರಿಸುವವನೇ ಹೊರತು ಬೇರೇನೂ ಅಲ್ಲ 10 ಹೇಳಿರಿ ನೀವು ಚಿಂತಿಸಿ ನೋಡಿದಿರಾ ಒಂದು ವೇಳೆ ಇದು ಕುರಾನ್ ನಿಜಕ್ಕೂ ಅಲ್ಲಾಹನ ಕಡೆಯಿಂದ ಬಂದಿದ್ದು ನೀವು ಇದನ್ನು ಧಿಕ್ಕರಿಸಿದರೆ ಮತ್ತು ಇಸ್ರಾಯೇಲರ ಸಂತತಿಯವನೊಬ್ಬನ್ನು ಈ ಬಗೆಯ ಗ್ರಂಥದ ಪರವಾಗಿ ಸಾಕ್ಷಿ ಹೇಳಿ ವಿಶ್ವಾಸಿಯಾಗ ಬಿಟ್ಟ ಬಳಿಕವೂ ನೀವು ಮಾತ್ರ ಅಹಂಕಾರ ತೋರಿದರೆ ನಿಮ್ಮ ಗತಿ ಏನಾದೀತು ಅಲ್ಲಾಹನು ಖಂಡಿತ ಅಕ್ರಮಿಗಳಿಗೆ ಸರಿದಾರಿಯನ್ನು ತೋರುವುದಿಲ್ಲ 11 ಧಿಕ್ಕಾರಿಗಳು ವಿಶ್ವಾಸಿಗಳ ಕುರಿತು ಒಂದು ವೇಳೆ ಅದು ಕುರಾನ್ ನಿಜಕ್ಕೂ ಶ್ರೇಷ್ಠವಾಗಿದ್ದರೆ ಅದನ್ನು ನಂಬುವ ವಿಷಯದಲ್ಲಿ ಅವರು ನಮಗಿಂತ ಮುಂದಿರುತ್ತಿರಲಿಲ್ಲ ಎನ್ನುತ್ತಾರೆ ನಿಜವಾಗಿ ಅವರಿಗೆ ಅದರಿಂದ ಮಾರ್ಗದರ್ಶನ ಸಿಕ್ಕಿಲ್ಲವಾದ್ದರಿಂದ ಅವರು ಇದೊಂದು ಹಳೆಯ ಸುಳ್ಳು ಎನ್ನುತ್ತಿದ್ದಾರೆ 12 ಇದಕ್ಕೆ ಮುನ್ನ ಮೂಸಾರ ಗ್ರಂಥವು ತೌರಾತ್ ಮಾರ್ಗದರ್ಶಿ ಹಾಗೂ ಅನುಗ್ರಹವಾಗಿತ್ತು ಇದೀಗ ಅದನ್ನು ಸಮರ್ಥಿಸುವ ಹಾಗೂ ಅರಬಿ ಭಾಷೆಯಲ್ಲಿರುವ ಈ ಗ್ರಂಥವು ಅಕ್ರಮಿಗಳಿಗೆ ಮುನ್ನೆಚ್ಚರಿಕೆ ನೀಡಲಿಕ್ಕಾಗಿ ಮತ್ತು ಸಜ್ಜನರಿಗೆ ಶುಭವಾರ್ತೆ ನೀಡಲಿಕ್ಕಾಗಿ ಬಂದಿದೆ 13 ಅಲ್ಲಾಹನೇ ನಮ್ಮ ಒಡೆಯನೆನ್ನುವರು ಹಾಗೂ ಅದರಲ್ಲಿ ಸ್ಥಿರವಾಗಿರುವರು ಅವರಿಗೆ ಯಾವ ಭಯವೂ ಇರದು ಮತ್ತು ಅವರು ದುಃಖಿಸಲಾರರು 14 ಅವರೇ ಸ್ವರ್ಗವಾಸಿಗಳು ಅವರು ಸದಾಕಾಲ ಇದರಲ್ಲೇ ಇರುವರು ಅವರು ಮಾಡುತ್ತಿದ್ದ ಕರ್ಮಗಳ ಪ್ರತಿಫಲವಿದು 15 ತನ್ನ ಹೆತ್ತವರ ಜೊತೆ ಅತ್ಯುತ್ತಮವಾಗಿ ವರ್ತಿಸಬೇಕೆಂದು ನಾವು ಮಾನವನಿಗೆ ಆದೇಶಿಸಿರುವೆವು ಅವನ ಮಾತೆಯು ಬಹಳ ಕಷ್ಟಪಟ್ಟು ಅವನನ್ನು ತನ್ನ ಗರ್ಭದಲ್ಲಿ ಹೊತ್ತು ನಡೆದಳು ಮತ್ತು ಬಹಳ ಸಂಕಟ ಸಹಿಸಿ ಆತನನ್ನು ಹೆತ್ತಳು ಹೀಗೆ ಅವನು ಗರ್ಭದಲ್ಲಿದ್ದು ಆ ಬಳಿಕ ಸ್ತನಪಾವನನ್ನು ತ್ಯಜಿಸುವ ತನಕ ಒಟ್ಟು 30 ತಿಂಗಳುಗಳು ತಗಲಿದವು ಮುಂದೆ ಅವನು ಯುವಕನಾಗಿ ಆ ಬಳಿಕ 40 ವರ್ಷದವನಾದಾಗ ಹೀಗೆಂದು ಪ್ರಾರ್ಥಿಸಿದನು ನನ್ನೊಡೆಯ ನೀನು ನನಗೆ ಹಾಗೂ ನನ್ನ ತಂದೆ ತಾಯಿಗೆ ದಯಪಾಲಿಸಿರುವ ಅನುಗ್ರಹಗಳಿಗಾಗಿ ಕೃತಜ್ಞತೆ ಸಲ್ಲಿಸುವ ಸೌಭಾಗ್ಯವನ್ನು ನನಗೆ ಕರುಣಿಸು ನೀನು ಮೆಚ್ಚುವ ಸತ್ಕಾರ್ಯಗಳನ್ನು ಮಾಡುವ ಭಾಗ್ಯವನ್ನು ನನಗೆ ನೀಡು ಮತ್ತು ನನ್ನ ಸಂತತಿಗಳನ್ನು ಸಜ್ಜನರಾಗಿ ಮಾಡು ನಾನು ಪಶ್ಚಾತ್ತಾಪ ಪಟ್ಟು ನಿನ್ನೆಡೆಗೆ ಒಲಿಯುತ್ತಿದ್ದೇನೆ ಮತ್ತು ನಾನು ಖಂಡಿತ ಮುಸ್ಲಿಮ ಶರಣಾಗತನಾಗಿರುವೆನು.
ಸೋಲ ಅವರು ಮಾಡಿದ ಅತ್ಯುತ್ತಮ ಕರ್ಮಗಳನ್ನು ನಾವು ಸ್ವೀಕರಿಸುವೆವು ಮತ್ತು ಅವರ ಪಾಪಗಳನ್ನು ಕ್ಷಮಿಸಿ ಬಿಡುವೆವು. ಅವರು ಸ್ವರ್ಗವಾಸಿಗಳಾಗುವರು. ಅವರಿಗೆ ನೀಡಲಾದ ವಾಗ್ದಾನವು ಸತ್ಯವಾಗಿ. ಸತ್ರ ಅತ್ತ ಇನ್ನೊಬ್ಬನು ತನ್ನ ಹೆತ್ತವರೊಡನೆ ಹೇಳುತ್ತಾನೆ, ಛೀಮಾರಿ, ನಿಮಗೆ ನನ್ನನ್ನು ಮರಣಾಂತರ ಜೀವಗೊಳಿಸಲಾಗುವುದೆಂದು ನೀವು ನನಗೆ ತಿಳಿಸುತ್ತಿರುವಿರಾ? ನನಗಿಂತ ಹಿಂದೆ ಹಲವು ಗುಂಪುಗಳು ಗತಿಸಿ ಹೋಗಿವೆಯಲ್ಲ. ಆಗ ಅವರಿಬ್ಬರು ಅಲ್ಲಾಹನ ನೆರವನ್ನು ಕೋರುತ್ತಾ ಪುತ್ರನೊಡನೆ ಹೇಳಿದರು, ನಿನಗೆ ವಿನಾಶ ಕಾದಿದೆ, ನೀನು ವಿಶ್ವಾಸಿಯಾಗಿ ಬಿಡು. ಅಲ್ಲಾಹನ ವಾಗ್ದಾನವು ಖಂಡಿತ ಸತ್ಯ. ಅವನು ಹೇಳಿದನು, ಇವೆಲ್ಲ ಕೇವಲ ಗತಕಾಲದವರ ಕಟ್ಟುಕತೆಗಳು. 18 ಅವರ ಹಿಂದೆ ಗತಿಸಿದ ಜಿನ್ ಹಾಗೂ ಮಾನವರ ಸಮುದಾಯಗಳ ಪೈಕಿ ಇಂಥವರ ವಿರುದ್ಧವೇ ಅಲ್ಲಾಹನ ತೀರ್ಪು ಅನುಷ್ಠಾನವಾಗಿತ್ತು. ಅವರೇ ನಷ್ಟ ಅನುಭವಿಸುವವರ ಸಾಲಿಗೆ ಸೇರಿದವರು. ವನ್ನೀಸ್, ಪ್ರತಿಯೊಬ್ಬರಿಗೂ ಅವರ ಕರ್ಮಗಳಿಗನುಸಾರ ಸ್ಥಾನಮಾನ ಸಿಗಲಿದೆ. ಅವರಿಗೆ ಅವರ ಕರ್ಮಗಳ ಪ್ರತಿಫಲ ಸಿಗಲಿದೆ. ಅವರ ಮೇಲೆ ಅನ್ಯಾಯವಂತೂ ಆಗದು. ಬೀಸ್, ಧಿಕ್ಕಾರಿಗಳನ್ನು ನರಕದೆದುರು ತರಲಾಗುವ ದಿನ ಅವರೊಡನೆ ಹೇಳಲಾಗುವುದು, ನೀವು ನಿಮ್ಮ ಪಾಲಿನ ಒಳ್ಳೆಯ ವಸ್ತುಗಳನ್ನೆಲ್ಲ ನಿಮ್ಮ ಇಹಲೋಕ ಜೀವನದಲ್ಲೇ ಪಡೆದಿರಿ ಮತ್ತು ಅವುಗಳನ್ನು ಧಾರಾಳ ಭೋಗಿಸಿದಿರಿ. ಇಂದು ನಿಮಗೆ ಅಪಮಾನಿಕಾರಿ ಶಿಕ್ಷೆ ಮಾತ್ರ ಸಿಗಲಿದೆ. ಇದು ನೀವು ಭೂಮಿಯಲ್ಲಿ ಅನ್ಯಾಯವಾಗಿ ಮೆರೆದ ಅಹಂಕಾರ ಮತ್ತು ನಿಮ್ಮ ಅವಿಧೇಯತೆಯ ಪ್ರತಿಫಲವಾಗಿದೆ. ಎಕ್ಕೀಸ್, ನೆನಪಿಸಿಕೊಳ್ಳಿರಿ ಆ ಜನಾಂಗದವರ ಸಹೋದರ ಹೂದರನ್ನು. ಅವರು ಅಹ್ಕಾಫ್ನಲ್ಲಿ ಮರಳ ದಿಣ್ಣೆಗಳಿದ್ದ ನಾಡಿನಲ್ಲಿ ತಮ್ಮ ಜನಾಂಗದವರನ್ನು ಎಚ್ಚರಿಸಿದರು. ಅವರಿಗಿಂತ ಮುನ್ನವೂ ಅವರ ಅನಂತರವೂ ಅಲ್ಲಾಹನ ಹೊರತು ಬೇರೆ ಯಾರನ್ನು ಪೂಜಿಸಬೇಡಿ. ಒಂದು ಮಹಾನ್ ದಿನದ ಶಿಕ್ಷೆಗೆ ನೀವು ತುತ್ತಾಗಿರುವೆಂಬ ಭಯ ನನಗಿದೆ ಎಂದು ಎಚ್ಚರಿಸುವವರು ಬಂದಿದ್ದರು. ಬಾಯಿಸ್, ಅವರು ಜನಾಂಗದವರು, ನೀನೇನು ನಮ್ಮನ್ನು ನಮ್ಮ ದೇವರುಗಳಿಂದ ದೂರಗೊಳಿಸಲು ಬಂದಿರುವೆಯಾ? ನೀನು ಸತ್ಯವಂತನಾಗಿದ್ದರೆ ನೀನು ನಮಗೆ ವಾಗ್ದಾನ ಮಾಡಿರುವುದನ್ನು, ಶಿಕ್ಷೆಯನ್ನು ಈಗಾಗಲೇ ತಂದು ಬಿಡು ಎಂದಿದ್ದರು. ತೇಯಿಸ್, ಶಿಕ್ಷೆ ಯಾವಾಗ ಬರುವುದೆಂಬ ಜ್ಞಾನವಿರುವುದು ಅಲ್ಲಾಹನ ಬಳಿ ಮಾತ್ರ. ನನ್ನ ಜೊತೆ ಕಳಿಸಲಾಗಿರುವ ಸಂದೇಶವನ್ನು ನಾನು ನಿಮಗೆ ತಲುಪಿಸಿದ್ದೇನೆ, ಆದರೆ ನೀವು ತೀರಾ ಅಜ್ಞಾನಿಗಳಾಗಿರುವುದನ್ನು ನಾನು ಕಾಣುತ್ತಿದ್ದೇನೆ ಎಂದು ಅವರು ಹೂದ್ ಹೇಳಿದರು. 24 ಕೊನೆಗೆ ಒಂದು ಮೋಡವು ತಮ್ಮ ಬಯಲುಗಳ ಕಡೆಗೆ ಸಾಗಿ ಬರುತ್ತಿರುವುದನ್ನು ಕಂಡು ಅವರು, ಆ ಜನಾಂಗದವರು, ಇದೋ ನಮ್ಮ ಮೇಲೆ ಮಳೆ ಸುರಿಯಲಿದೆ ಎಂದರು. ನಿಜವಾಗಿ ನೀವು ಯಾವುದಕ್ಕಾಗಿ ಆತುರ ಪಡುತ್ತಿದ್ದೀರೋ ಅದು ಇದುವೇ, ಕಠಿಣ ಶಿಕ್ಷೆಯನ್ನೊಳಗೊಂಡ ಚಂಡಮಾರುತ. 25 ಅದು ತನ್ನ ಒಡೆಯನ ಆದೇಶದಂತೆ ಎಲ್ಲವನ್ನು ನುಚ್ಚು ನೂರು ಮಾಡಲಿದೆ. ಕೊನೆಗೆ ಅಲ್ಲಿ ಅವರ ನಿವಾಸಗಳ ಹೊರತು ಬೇರೇನು ಕಾಣಿಸುತ್ತಿರಲಿಲ್ಲ. ಅಪರಾಧಿಗಳಿಗೆ ನಾವು ಇಂತಹದೇ ಪ್ರತಿಫಲ ನೀಡುತ್ತೇವೆ. 26 ನಿಮಗೆ ನೀಡಿಲ್ಲದ ಹಲವು ಸಾಮರ್ಥ್ಯಗಳನ್ನು ನಾವು ಅವರಿಗೆ ನೀಡಿದ್ದೆವು ಮತ್ತು ನಾವು ಅವರಿಗೆ ಕಿವಿಗಳನ್ನು, ಕಣ್ಣುಗಳನ್ನು, ಮನಸ್ಸುಗಳನ್ನು ನೀಡಿದ್ದೆವು. ಆದರೆ ಅವರು ಅಲ್ಲಾಹನ ವಚನಗಳ ವಿರುದ್ಧ ಜಗಳಾಡುತ್ತಿದ್ದಾಗ ಅವರಿಗೆ ತಮ್ಮ ಕಿವಿಗಳಿಂದಾಗಲಿ, ಕಣ್ಣುಗಳಿಂದಾಗಲಿ, ಮನಸ್ಸುಗಳಿಂದಾಗಲಿ ಯಾವ ಲಾಭವೂ ಆಗಲಿಲ್ಲ. ಅವರು ಯಾವುದನ್ನು ಗೇಲಿ ಮಾಡುತ್ತಿದ್ದರೋ ಅದುವೇ ಅವರನ್ನು ಆವರಿಸಿಕೊಂಡಿತು. 27 ನಾವು ನಿಮ್ಮ ಸುತ್ತಮುತ್ತಲಿನ ಇತರ ಕೆಲವು ನಾಡುಗಳನ್ನು ನಾಶ ಮಾಡಿದೆವು. ಅವರು ಸತ್ಯದೆಡೆಗೆ ಮರಳಬೇಕೆಂದು ನಾವು ಪದೇ ಪದೇ ನಮ್ಮ ಪುರಾವೆಗಳನ್ನು ಅವರಿಗೆ ತೋರಿಸಿದ್ದೆವು. 28 ಅವರು ಅಲ್ಲಾಹನ ಸಾಮೀಪ್ಯಕ್ಕಾಗಿ ನೆಚ್ಚಿಕೊಂಡಿರುವ ಅಲ್ಲಾಹನ ಹೊರತಾದ ಇತರ ದೇವರುಗಳು ಅವರಿಗೇಕೆ ನೆರವಾಗಲಿಲ್ಲ? ಅವುಗಳಂತೂ ಅವರಿಂದ ಕಣ್ಮರೆಯಾಗಿ ಬಿಟ್ಟವು. ನಿಜವಾಗಿ ಅದೆಲ್ಲ ಅವರೇ ಸೃಷ್ಟಿಸಿಕೊಂಡ ಸುಳ್ಳಾಗಿತ್ತು. 29 ದೂತರೆ, ನಾವು ಜಿನ್ಗಳ ಒಂದು ಗುಂಪನ್ನು ನಿಮ್ಮ ಕಡೆಗೆ ಕಳಿಸಿದೆವು ಮತ್ತು ಅವರು ಕುರ್ಆನನ್ನು ಆಲಿಸುತ್ತಿದ್ದರು. ಅವರು ನಿಮ್ಮ ಬಳಿ ಬಂದಾಗ ಪರಸ್ಪರರೊಡನೆ ಮೌನವಾಗಿರಿ ಎಂದರು. ಕೊನೆಗೆ ಆ ಕಾರ್ಯವು ಮುಗಿದಾಗ ಅವರು ಎಚ್ಚರಿಸುವವರಾಗಿ ತಮ್ಮ ಜನರೆಡೆಗೆ ಮರಳಿದರು. 30 ಅವರು ಹೇಳಿದರು, ನಮ್ಮ ಜನಾಂಗದವರೇ, ಮೂಸಾರ ಬಳಿಕ ಇಳಿಸಿಕೊಡಲಾಗಿರುವ ಗ್ರಂಥವನ್ನು ನಾವು ಆಲಿಸಿದ್ದೇವೆ. ಅದು ಹಿಂದಿನದ್ದನ್ನು, ಗತಕಾಲದ ಗ್ರಂಥವನ್ನು ಸಮರ್ಥಿಸುತ್ತದೆ ಹಾಗೂ ಸತ್ಯದೆಡೆಗೆ ಮತ್ತು ಸ್ಥಿರವಾದ ಸನ್ಮಾರ್ಗದೆಡೆಗೆ ದಾರಿ ತೋರುತ್ತದೆ. 31
ನಮ್ಮ ಜನಾಂಗದವರೇ, ಅಲ್ಲಾಹನೆಡೆಗೆ ಕರೆಯುವ ಆತನಿಗೆ, ಅವನ ಕರೆಗೆ ಓಗೋಡಿರಿ ಮತ್ತು ಅವನಲ್ಲಿ ವಿಶ್ವಾಸವಿಡಿರಿ. ಅವನು ಅಲ್ಲಾಹನು ನಿಮ್ಮ ಪಾಪಗಳನ್ನು ಕ್ಷಮಿಸುವನು ಮತ್ತು ನಿಮ್ಮನ್ನು ಕಠಿಣ ಶಿಕ್ಷೆಯಿಂದ ರಕ್ಷಿಸುವನು. 32. ಅಲ್ಲಾಹನೆಡೆಗೆ ಕರೆಯುವ ಆತನಿಗೆ, ಅವನ ಕರೆಗೆ ಓಗೋಡದವನು ಭೂಮಿಯಲ್ಲಿ ಅಲ್ಲಾಹನನ್ನೇನು ಮಣಿಸಲಾರನು ಮತ್ತು ಅವನ ಹೊರತು ಆತನಿಗೆ ಪೋಷಕರು ಯಾರು ಇಲ್ಲ. ಅಂಥವರು ಸ್ಪಷ್ಟವಾಗಿ ದಾರಿಗೆಟ್ಟ ಸ್ಥಿತಿಯಲ್ಲಿದ್ದಾರೆ. 33. ಆಕಾಶಗಳನ್ನು ಹಾಗೂ ಭೂಮಿಯನ್ನು ಅಲ್ಲಾಹನೇ ಸೃಷ್ಟಿಸಿರುವನೆಂಬುದನ್ನು ಅವರು ಕಾಣುತ್ತಿಲ್ಲವೇ? ಅವುಗಳನ್ನು ಸೃಷ್ಟಿಸಿದ್ದರಿಂದ ಅವನೇನು ದಣಿದಿಲ್ಲ. ಅವನು ಸತ್ತವರನ್ನು ಪುನಃ ಜೀವಂತಗೊಳಿಸಲು ಶಕ್ತನಾಗಿದ್ದಾನೆ. ಯಾಕಿಲ್ಲ? ಅವನಂತೂ ಎಲ್ಲವನ್ನು ಮಾಡಲು ಖಂಡಿತ ಶಕ್ತನಾಗಿದ್ದಾನೆ. 34. ಧಿಕ್ಕಾರಿಗಳನ್ನು ನರಕದ ಮುಂದೆ ತರಲಾದಾಗ ಇದು ಸತ್ಯವಲ್ಲವೇ ಎಂದು ಕೇಳಲಾಗುವುದು. ಅವರು, ಯಾಕಲ್ಲ, ನಮ್ಮೊಡೆಯ ನಾಣೆ ಇದು ಸತ್ಯ ಎನ್ನುವರು. ಆಗ ನೀವು ಧಿಕ್ಕರಿಸಿದ್ದರ ಪ್ರತಿಫಲವನ್ನು ಸವಿಯಿರಿ ಎನ್ನಲಾಗುವುದು. 35. ಸಾಹಸಿ ದೂತರು ಸಹನಶೀಲರಾಗಿದ್ದಂತೆ ನೀವು ಸಹಿಸಿಕೊಳ್ಳಿರಿ ಮತ್ತು ಅವರ ವಿಷಯದಲ್ಲಿ ಶಿಕ್ಷೆಗಾಗಿ ಆತುರ ಪಡಬೇಡಿ. ಅವರು ತಮಗೆ ಎಚ್ಚರಿಕೆ ನೀಡಲಾಗಿರುವುದನ್ನು, ಶಿಕ್ಷೆಯನ್ನು ಕಾಣುವ ದಿನ, ತಾವು ಲೋಕದಲ್ಲಿ ಬದುಕಿದ್ದುದು ದಿನದ ಒಂದು ಕ್ಷಣ ಮಾತ್ರ ಎಂದು ಅವರಿಗೆ ತೋಚುವುದು. ಸಂದೇಶ ತಲುಪಿಸುವುದು ನಿಮ್ಮ ಕೆಲಸ. ಅವಿಧೇಯರ ಹೊರತು ಇನ್ನಾರಾದರೂ ನಾಶವಾಗುವರೇ? ಸೂರೆ ಮುಹಮ್ಮದ್ ಆಯತ್ ನಂಬರ್ 1. ಸತ್ಯವನ್ನು ಧಿಕ್ಕರಿಸಿದವರ ಹಾಗೂ ಅಲ್ಲಾಹನ ಮಾರ್ಗದಿಂದ ಜನರನ್ನು ತಡೆದವರ ಕರ್ಮಗಳೆಲ್ಲ ವ್ಯರ್ಥವಾಗಿ ಬಿಟ್ಟವು. ಆಯತ್ ನಂಬರ್ 2. ಮತ್ತು ಸತ್ಯದಲ್ಲಿ ನಂಬಿಕೆ ಇಟ್ಟು ಸತ್ಕರ್ಮಗಳನ್ನು ಮಾಡಿದವರು ಹಾಗೂ ಮುಹಮ್ಮದರಿಗೆ ಇಳಿಸಿಕೊಡಲಾಗಿರುವ ಸಂದೇಶವು ತಮ್ಮ ಒಡೆಯನ ಕಡೆಯಿಂದ ಬಂದ ಸತ್ಯವೆಂದು ನಂಬಿದವರು, ಅವರ ಪಾಪಗಳನ್ನು ಅವನು ಅಲ್ಲಾಹನು ಪರಿಹರಿಸಿದನು ಮತ್ತು ಅವರ ಸ್ಥಿತಿಯನ್ನು ಸುಧಾರಿಸಿದನು. 3. ಏಕೆಂದರೆ ಧಿಕ್ಕಾರಿಗಳು ಮಿಥ್ಯವನ್ನು ಅನುಸರಿಸಿದರು ಹಾಗೂ ವಿಶ್ವಾಸಿಗಳು ತಮ್ಮ ಒಡೆಯನ ಕಡೆಯಿಂದ ಬಂದ ಸತ್ಯವನ್ನು ಅನುಸರಿಸಿದರು. ಅಲ್ಲಾಹನು ಈ ರೀತಿ ಮಾನವರಿಗಾಗಿ ಉದಾಹರಣೆಗಳನ್ನು ಮುಂದಿಡುತ್ತಾನೆ. 4. ಯುದ್ಧದಲ್ಲಿ ನೀವು ಧಿಕ್ಕಾರಿಗಳನ್ನು ಎದುರಿಸಿದಾಗ ಕೊರಳುಗಳನ್ನು ಕತ್ತರಿಸಿರಿ. ಅವರನ್ನು ಚೆನ್ನಾಗಿ ಸದೆಬಡಿದ ಬಳಿಕ ಉಳಿದವರನ್ನು ಬಿಗಿಯಾಗಿ ಕಟ್ಟಿ ಹಾಕಿರಿ. ಆ ಬಳಿಕ ನೀವು ಅವರ ಮೇಲೆ ಔದಾರ್ಯ ತೋರಬಹುದು ಅಥವಾ ಪರಿಹಾರ ಪಡೆಯಬಹುದು. ಯುದ್ಧವು ಮುಗಿಯುವ ತನಕ ಪಾಲಿಸಬೇಕಾದ ನಿಯಮ ಇದು. ಅಲ್ಲಾಹನು ಬಯಸಿದ್ದರೆ ಅವರ ವಿರುದ್ಧ ಪ್ರತಿಕಾರ ತೀರಿಸುತ್ತಿದ್ದನು. ಆದರೆ ಅವನು ನಿಮ್ಮಲ್ಲಿ ಕೆಲವರನ್ನು ಮತ್ತೆ ಕೆಲವರ ಮೂಲಕ ಪರೀಕ್ಷಿಸ ಬಯಸುತ್ತಾನೆ. ಅಲ್ಲಾಹನ ಮಾರ್ಗದಲ್ಲಿ ಹತರಾದವರ ಕರ್ಮಗಳು ವ್ಯರ್ಥವಾಗಲಾರವು. 5. ಅಲ್ಲಾಹನು ಅವರಿಗೆ ದಾರಿ ತೋರಿಸುವನು ಮತ್ತು ಅವರ ಸ್ಥಿತಿಯನ್ನು ಸುಧಾರಿಸುವನು. 6. ಮತ್ತು ಅವನು ಅವರಿಗೆ ಪರಿಚಯಿಸಿರುವ ಸ್ವರ್ಗದೊಳಗೆ ಅವರನ್ನು ಸೇರಿಸುವನು. 7. ವಿಶ್ವಾಸಿಗಳೇ, ನೀವು ಅಲ್ಲಾಹನಿಗೆ ನೆರವಾದರೆ ಅಲ್ಲಾಹನು ನಿಮಗೆ ನೆರವಾಗುವನು ಹಾಗೂ ನಿಮ್ಮ ಹೆಜ್ಜೆಗಳನ್ನು ಸ್ಥಿರಗೊಳಿಸುವನು. 8. ಧಿಕ್ಕರಿಸಿದವರಿಗೆ ವಿನಾಶವಿದೆ ಮತ್ತು ಅವನು ಅವರ ಕರ್ಮಗಳನ್ನೆಲ್ಲ ವ್ಯರ್ಥಗೊಳಿಸಿ ಬಿಡುವನು. 9. ಏಕೆಂದರೆ ಅಲ್ಲಾಹನು ಉಳಿಸಿಕೊಟ್ಟ ಸಂದೇಶದ ಕುರಿತು ಅವರು ಜಿಗುಪ್ಸೆ ತೋರಿದರು ಮತ್ತು ಅವನು ಅವರ ಕರ್ಮಗಳನ್ನು ನಿರ್ನಾಮಗೊಳಿಸಿ ಬಿಟ್ಟನು. 10. ಅವರೇನು ತಮಗಿಂತ ಹಿಂದಿನವರ ಗತಿ ಏನಾಯಿತೆಂಬುದನ್ನು ಕಾಣಲು ಭೂಮಿಯಲ್ಲಿ ತಿರುಗಾಡುವುದಿಲ್ಲವೇ? ಅಲ್ಲಾಹನು ಅವರ ಮೇಲೆ ವಿನಾಶವನ್ನು ಎರಗಿಸಿದನು. ಧಿಕ್ಕಾರಿಗಳಿಗೆ ಹೀಗೆಯೇ ಆಗಲಿದೆ. 11. ಏಕೆಂದರೆ ಅಲ್ಲಾಹನು ವಿಶ್ವಾಸಿಗಳ ಪೋಷಕನಾಗಿರುತ್ತಾನೆ ಮತ್ತು ಧಿಕ್ಕಾರಿಗಳಿಗೆ ಯಾರೂ ಪೋಷಕರಿಲ್ಲ. 12. ವಿಶ್ವಾಸಿಗಳಾಗಿದ್ದು ಸತ್ಕರ್ಮಗಳನ್ನು ಮಾಡುತ್ತಿದ್ದವರನ್ನು ಅಲ್ಲಾಹನು ಖಂಡಿತವಾಗಿಯೂ ತಳದಲ್ಲಿ ನದಿಗಳು ಹರಿಯುತ್ತಿರುವ ಸ್ವರ್ಗ ತೋಟಗಳೊಳಗೆ ಸೇರಿಸುವನು. ಧಿಕ್ಕಾರಿಗಳು ಮೋಜು ಮಾಡುತ್ತಿದ್ದಾರೆ ಮತ್ತು ಜಾನುವಾರುಗಳು ತಿಂದಂತೆ ತಿನ್ನುತ್ತಿದ್ದಾರೆ. ನರಕವೇ ಅವರ ನೆಲೆಯಾಗಿರುವುದು. 13. ನಿಮ್ಮನ್ನು ಹೊರಹಾಕಿದ ನಿಮ್ಮ ನಾಡಿಗಿಂತ ಬಲಿಷ್ಠವಾಗಿದ್ದ ಅದೆಷ್ಟೋ ನಾಡುಗಳಿದ್ದವು.
ನಾವು ಅವರನ್ನು ಆ ನಾಡುಗಳ ಜನರನ್ನು ನಾಶ ಮಾಡಿದೆವು, ಅವರಿಗೆ ನೆರವಾಗುವವರು ಯಾರೂ ಇರಲಿಲ್ಲ. 14 ತನ್ನ ಒಡೆಯನ ಕಡೆಯಿಂದ ತೋರಲಾದ ಸ್ಪಷ್ಟವಾದ ಮಾರ್ಗದಲ್ಲಿರುವವನು ಯಾರಿಗೆ ತನ್ನ ದುಷ್ಟ ಕರ್ಮಗಳನ್ನು ಚಂದಗಾಣಿಸಲಾಗಿದೆಯೋ ಅವನಂತ ಗಬಲ್ಲನೆ. ಅವರಂತೂ ತಮ್ಮ ಸ್ವೇಚ್ಛೆಗಳನ್ನಷ್ಟೇ ಅನುಸರಿಸುತ್ತಾರೆ. 15 ಧರ್ಮನಿಷ್ಠರಿಗೆ ವಾಗ್ದಾನ ಮಾಡಲಾಗಿರುವ ಸ್ವರ್ಗವು ಹೀಗಿರುತ್ತದೆ, ಅದರಲ್ಲಿ ಎಂದು ಮಲಿನವಾಗದ ನೀರಿರುವ ನದಿಗಳಿರುವವು, ಹಾಗೂ ರುಚಿ ಬದಲಾಗದ ಹಾಲಿನ ನದಿಗಳು, ಕುಡಿಯುವವರಿಗೆ ತುಂಬಾ ಸ್ವಾದಿಷ್ಟವಾಗಿರುವ ಮದಿರೆಯ ನದಿಗಳು ಮತ್ತು ಶುದ್ಧ ಜೇನಿನ ನದಿಗಳಿರುವವು. ಅಲ್ಲಿ ಅವರಿಗಾಗಿ ಎಲ್ಲ ಬಗೆಯ ಫಲಗಳಿರುವವು ಮತ್ತು ಅವರ ಒಡೆಯನ ಕಡೆಯಿಂದ ಕ್ಷಮಾದಾನ ಸಿಗುವುದು. ಇಂಥವರು ಸ್ವರ್ಗವಾಸಿಗಳು. ಸದಾಕಾಲ ನರಕದಲ್ಲೇ ಇರುವ ಹಾಗೂ ಕರುಳುಗಳನ್ನು ಚೂರು ಚೂರಾಗಿಸುವಂತಹ ಕುದಿಯುವ ನೀರನ್ನು ಕುಡಿಸಲಾಗುವ ವ್ಯಕ್ತಿಗೆ ಸಮನಾಗಬಲ್ಲರೆ. 16 ದೂತರೇ, ಅವರಲ್ಲಿ ಕೆಲವರು ನಿಮ್ಮ ಮಾತನ್ನು ಆಲಿಸುತ್ತಾರೆ. ತರುವಾಯ ನಿಮ್ಮ ಬಳಿಯಿಂದ ಹೊರಟು ಹೋದ ಬಳಿಕ ಜ್ಞಾನ ನೀಡಲಾಗಿರುವವರೊಡನೆ ಏನನ್ನು ಕೇಳದವರಂತೆ ಆತ ಈಗ ತಾನೇ ಹೇಳಿದ್ದೇನನ್ನು ಎಂದು ಕೇಳುತ್ತಾರೆ. ಅಲ್ಲಾಹನು ಅಂಥವರ ಮನಸ್ಸುಗಳಿಗೆ ಮುದ್ರೆ ಒತ್ತಿರುತ್ತಾನೆ ಮತ್ತು ಅವರು ತಮ್ಮ ಸ್ವೇಚ್ಛೆಯನ್ನೇ ಅನುಸರಿಸುತ್ತಾರೆ. 17 ಸನ್ಮಾರ್ಗವನ್ನು ಅನುಸರಿಸುವವರಿಗೆ ಅಲ್ಲಾಹನು ಇನ್ನಷ್ಟು ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಅವರಿಗೆ ಧರ್ಮನಿಷ್ಠೆಯನ್ನು ದಯಪಾಲಿಸುತ್ತಾನೆ. 18 ಅವರು ಕಾಯುತ್ತಿರುವುದು ಲೋಕಾಂತದ ಕ್ಷಣವು ಹಠಾತ್ತನೆ ತಮ್ಮ ಮೇಲೆ ಬಂದೆರಗುವುದಕ್ಕೆ ತಾನೇ. ಅದರ ಮುನ್ಸೂಚನೆಗಳು ಈಗಾಗಲೇ ಬಂದಿವೆ. ಅದು ಬಂದು ಬಿಟ್ಟ ಬಳಿಕ ಅವರಿಗೆ ಉಪದೇಶ ಸ್ವೀಕರಿಸುವ ಅವಕಾಶವೇ ಎಲ್ಲಿರುವುದು. ವನ್ನೀಸ್, ನಿಮಗೆ ತಿಳಿದಿರಲಿ, ಆ ಅಲ್ಲಾಹನ ಹೊರತು ಬೇರೆ ದೇವರಿಲ್ಲ. ನೀವು ನಿಮ್ಮ ಹಾಗೂ ಎಲ್ಲ ವಿಶ್ವಾಸಿ ಪುರುಷರ ಹಾಗೂ ವಿಶ್ವಾಸಿ ಸ್ತ್ರೀಯರ ಪರವಾಗಿ ಕ್ಷಮೆ ಬೇಡಿರಿ. ನೀವು ನಡೆದಾಡುವ ಸ್ಥಳಗಳನ್ನು, ನೀವು ವಿರಮಿಸುವ ಸ್ಥಳಗಳನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. 20 ದೂತರೆ, ವಿಶ್ವಾಸಿಗಳಾದವರು ಒಂದು ಅಧ್ಯಾಯವನ್ನೇ ಕೇಳಿಸಲಾಗಿಲ್ಲ ಎಂದು ಕೇಳುತ್ತಾರೆ. ಕೊನೆಗೆ ಬಹಳ ಸ್ಪಷ್ಟ ಆದೇಶವಿರುವ ಹಾಗೂ ಯುದ್ಧದ ಪ್ರಸ್ತಾಪವಿರುವ ಒಂದು ಅಧ್ಯಾಯವನ್ನು ಇಳಿಸಲಾದಾಗ ಮನದಲ್ಲಿ ರೋಗವಿರುವವರು, ಮರಣಾಂತಿಕ ಮೂರ್ಛೆಗೊಳಗಾದವರು ನೋಡುವಂತೆ ನಿಮ್ಮತ್ತ ನೋಡತೊಡಗುತ್ತಾರೆ. ಅವರಿಗೆ ವಿನಾಶ ಕಾದಿದೆ. 21 ಅನುಸರಣೆ ಹಾಗೂ ಸೌಜನ್ಯದ ಮಾತು, ಇದು ಅವರ ಕರ್ತವ್ಯ ಮತ್ತು ವಿಷಯವು ನಿರ್ಧಾರವಾದ ಬಳಿಕ ಅವರು ಅಲ್ಲಾಹನ ಜೊತೆಗಿನ ತಮ್ಮ ಕರಾರಿನ ಪಾಲನೆ ಮಾಡಿದ್ದರೆ ಅವರ ಪಾಲಿಗೆ ಅದುವೇ ಚೆನ್ನಾಗಿರುತ್ತಿತ್ತು. 22 ಇನ್ನು ನೀವು ತಿರುಗಿ ನಿಂತರೆ, ನೀವು ಅಧಿಕಾರಸ್ಥರಾದಾಗ ನೀವು ಭೂಮಿಯಲ್ಲಿ ಅಶಾಂತಿಯನ್ನು ಮೆರೆದು ನಿಮ್ಮ ಬಾಂಧವ್ಯಗಳನ್ನೆಲ್ಲ ಮುರಿದು ಬಿಡುವ ಸಾಧ್ಯತೆ ಇಲ್ಲವೇ? 23 ಅವರೇ ಅಲ್ಲಾಹನ ಶಾಪಕ್ಕೆ ತುತ್ತಾದವರು. ಅವನು ಅವರನ್ನು ಕಿವುಡರಾಗಿಸಿರುವನು ಮತ್ತು ಅವರ ಕಣ್ಣುಗಳನ್ನು ಕುರುಡಾಗಿಸಿರುವನು. 24 ಅವರೇನು ಕುರ್ಆನಿನ ಕುರಿತು ಚಿಂತನೆ ನಡೆಸುವುದಿಲ್ಲವೇ? ಅವರ ಮನಸ್ಸುಗಳಿಗೇನು ಬೀಗ ಜಡಿದಿದೆಯೇ? 25 ಸನ್ಮಾರ್ಗವು ತಮಗೆ ಸ್ಪಷ್ಟವಾದ ಬಳಿಕ ಅದರಿಂದ ಬೆನ್ನು ತಿರುಗಿಸಿ ಹೊರಟವರನ್ನು ಖಂಡಿತವಾಗಿಯೂ ಶೈತಾನನು ವಂಚಿಸಿದನು ಮತ್ತು ಅವರಲ್ಲಿ ಹುಸಿ ನಿರೀಕ್ಷೆಗಳನ್ನು ಬೆಳೆಸಿದನು. 26 ಏಕೆಂದರೆ ಅವರು ಅಲ್ಲಾಹನು ಇಳಿಸಿಕೊಟ್ಟಿರುವ ಸಂದೇಶವನ್ನು, ಕುರ್ಆನನ್ನು ದ್ವೇಷಿಸುವರೊಡನೆ ನಾವು ಕೆಲವು ವಿಷಯಗಳಲ್ಲಿ ನಿಮ್ಮ ಆದೇಶ ಪಾಲಿಸುವೆವು ಎಂದು ಹೇಳಿರುವರು. ಅವರ ಗುಪ್ತ ಮಾತುಗಳನ್ನು ಅಲ್ಲಾಹನು ಬಲ್ಲನು. 27 ಮಲಕ್ಗಳು ಅವರ ಮುಖ ಮತ್ತು ಅವರ ಬೆನ್ನುಗಳಿಗೆ ಹೊಡೆಯುತ್ತಾ ಅವರ ಜೀವನವನ್ನು ವಶಪಡಿಸಿಕೊಳ್ಳುವಾಗ ಅವರ ಸ್ಥಿತಿ ಹೇಗಿದ್ದಿತು. 28 ಇದೇಕೆಂದರೆ ಅವರು ಅಲ್ಲಾಹನನ್ನು ಕೋಪಗೊಳಿಸಿದವರನ್ನು ಅನುಸರಿಸಿದರು ಮತ್ತು ಅವನ ಮೆಚ್ಚುಗೆಯು ಅವರಿಗೆ ಅಪ್ರಿಯವಾಗಿತ್ತು. ಅವನು ಅವರ ಕರ್ಮಗಳನ್ನೆಲ್ಲ ವ್ಯರ್ಥಗೊಳಿಸಿಬಿಟ್ಟನು. 29 ಮನಸ್ಸುಗಳಲ್ಲಿ ರೋಗವಿರುವವರು ತಮ್ಮೊಳಗೆ ಅಡಗಿರುವ ದ್ವೇಷವನ್ನು ಅಲ್ಲಾಹನು ಹೊರ ತರಲಾರನೆಂದು ಭಾವಿಸಿದ್ದಾರೆಯೇ? 30 ದೂತರೆ, ನಾವು ಬಯಸಿದರೆ ಅವರನ್ನು ನಿಮಗೆ ತೋರಿಸಿ ಬಿಡುವೆವು. ಆಗ ನೀವು ಅವರ ಮುಖಗಳಿಂದಲೇ ಅವರನ್ನು ಅರಿಯುವಿರಿ ಹಾಗೂ ಅವರ ಮಾತಿನ ಶೈಲಿಯಿಂದ ನೀವು
ಅವರನ್ನು ಗುರುತಿಸುವಿರಿ. ಅಲ್ಲಾಹನು ನಿಮ್ಮ ಕರ್ಮಗಳನ್ನು ಬಲ್ಲನು. ಯಕ್ತೀಸ್, ನಿಮ್ಮಲ್ಲಿ ಹೋರಾಟಗಾರರು ಯಾರು ಹಾಗೂ ಸಹನಶೀಲರು ಯಾರು ಎಂಬುದು ನಮಗೆ ತಿಳಿಯುವ ತನಕ ನಾವು ನಿಮ್ಮನ್ನು ಪರೀಕ್ಷಿಸುವೆವು ಮತ್ತು ನಾವು ನಿಮ್ಮ ಸ್ಥಿತಿಗತಿಗಳನ್ನು ಪರೀಕ್ಷಿಸುತ್ತಿರುವೆವು. 32 ಸನ್ಮಾರ್ಗವು ತಮಗೆ ಸ್ಪಷ್ಟವಾದ ಬಳಿಕ ಅದನ್ನು ಧಿಕ್ಕರಿಸಿದವರು, ಅಲ್ಲಾಹನ ಮಾರ್ಗದಿಂದ ಜನರನ್ನು ತಡೆದವರು ಮತ್ತು ದೂತರನ್ನು ವಿರೋಧಿಸಿದವರು ಅಲ್ಲಾಹನಿಗೆ ಖಂಡಿತ ಯಾವ ಹಾನಿಯನ್ನು ಮಾಡಲಾರರು. ಅವನು ಅವರ ಕರ್ಮಗಳನ್ನು ವ್ಯರ್ಥಗೊಳಿಸುವನು. 33 ವಿಶ್ವಾಸಿಗಳೇ, ಅಲ್ಲಾಹನ ಆಜ್ಞಾಪಾಲನೆ ಮಾಡಿರಿ ಹಾಗೂ ದೂತರ ಆಜ್ಞಾಪಾಲನೆ ಮಾಡಿರಿ ಮತ್ತು ನಿಮ್ಮ ಕರ್ಮಗಳನ್ನು ವ್ಯರ್ಥಗೊಳಿಸಬೇಡಿ. 34 ಸತ್ಯವನ್ನು ಧಿಕ್ಕರಿಸಿದವರು ಹಾಗೂ ಅಲ್ಲಾಹನ ಮಾರ್ಗದಿಂದ ಜನರನ್ನು ತಡೆದವರು ಮತ್ತು ಧಿಕ್ಕಾರಿಗಳಾಗಿಯೇ ಸತ್ತು ಹೋದವರು ಅಲ್ಲಾಹನು ಅವರನ್ನು ಖಂಡಿತ ಕ್ಷಮಿಸಲಾರನು. 35 ನೀವಿನ್ನು ಎದೆಗುಂದಬೇಡಿ ಹಾಗೂ ಸಂಧಾನಕ್ಕಾಗಿ ಮೊರೆ ಇಡಬೇಡಿ, ನೀವೇ ವಿಜಯಿಗಳಾಗುವಿರಿ. ಅಲ್ಲಾಹನು ನಿಮ್ಮ ಜೊತೆಗಿದ್ದಾನೆ. ಅವನು ನಿಮ್ಮ ಕರ್ಮಗಳನ್ನು ಅವುಗಳ ಪ್ರತಿಫಲವನ್ನು ಕಡಿಮೆಗೊಳಿಸಲಾರನು. 36 ಯಲೋಕದ ಬದುಕು ಕೇವಲ ಆಟ ಹಾಗೂ ಮೋಜಾಗಿದೆ. ನೀವು ವಿಶ್ವಾಸಿಗಳು ಧರ್ಮನಿಷ್ಠರು ಆಗಿದ್ದರೆ ಅವನು ನಿಮಗೆ ನಿಮ್ಮ ಪ್ರತಿಫಲವನ್ನು ನೀಡುವನು ಹಾಗೂ ಅವನು ನಿಮ್ಮೊಡನೆ ನಿಮ್ಮ ಸಂಪತ್ತನ್ನು ಕೇಳಲಾರನು. 37 ಅವನು ನಿಮ್ಮೊಡನೆ ಅದನ್ನು ನಿಮ್ಮ ಸಂಪತ್ತನ್ನು ಕೇಳಿದರೆ ಮತ್ತು ಬೆನ್ನು ಬಿಡದೆ ಕೇಳುತ್ತಲೇ ಇದ್ದರೆ ನೀವು ಜಿಪುಣತೆ ತೋರುವಿರಿ ಮತ್ತು ನಿಮ್ಮ ಒಳಗಿನ ದ್ವೇಷವೆಲ್ಲ ಪ್ರಕಟವಾಗಿ ಬಿಡುವುದು. 38 ಹೌದು, ನೀವು ಅಂಥವರು ಅಲ್ಲಾಹನ ಮಾರ್ಗದಲ್ಲಿ ಮಾಡಿರೆಂದು ನಿಮಗೆ ಕರೆ ನೀಡಲಾದಾಗ ನಿಮ್ಮಲ್ಲಿ ಕೆಲವರು ಜಿಪುಣತೆ ತೋರುತ್ತಾರೆ. ನಿಜವಾಗಿ ಜಿಪುಣತೆ ತೋರುವವನು ಸ್ವತಃ ತನ್ನ ವಿರುದ್ಧವೇ ಜಿಪುಣತೆ ತೋರುತ್ತಾನೆ. ಅಲ್ಲಾಹನಂತೂ ಸಂಪನ್ನನಾಗಿದ್ದಾನೆ ಮತ್ತು ನೀವು ಬಡವರು. ನೀವು ಮುಖ ತಿರುಗಿಸಿಕೊಂಡರೆ ಅವನು ನಿಮ್ಮ ಬದಲಿಗೆ ಬೇರೊಂದು ಸಮುದಾಯವನ್ನು ಮುಂದೆ ತರುವನು, ಅವರು ನಿಮ್ಮಿಂತಿರಲಾರರು. ಸೂರತುಲ್ ಫತಹ್ ಆಯತ್ ನಂಬರ್ 1. ದೂತರೆ, ನಾವು ಖಂಡಿತ ನಿಮಗೆ ಒಂದು ಸ್ಪಷ್ಟ ವಿಜಯವನ್ನು ನೀಡಿರುವೆವು. ಆಯತ್ ನಂಬರ್ 2. ಅಲ್ಲಾಹನು ನಿಮಗಾಗಿ ನಿಮ್ಮ ಹಿಂದಿನ ಹಾಗೂ ಮುಂದಿನ ಪಾಪಗಳನ್ನು ಕ್ಷಮಿಸಿ ನಿಮ್ಮ ಪಾಲಿಗೆ ತನ್ನ ಅನುಗ್ರಹಗಳನ್ನು ಪೂರ್ಣಗೊಳಿಸಿ ನಿಮ್ಮನ್ನು ಸ್ಥಿರವಾದ ಸನ್ಮಾರ್ಗದಲ್ಲಿ ಮುನ್ನಡೆಸಲಿದ್ದಾನೆ. ಆಯತ್ ನಂಬರ್ 3. ಮತ್ತು ಪ್ರಬಲ ಬೆಂಬಲದ ಮೂಲಕ ನಿಮಗೆ ನೆರವಾಗಲಿದ್ದಾನೆ. 4. ಅವನೇ ವಿಶ್ವಾಸಿಗಳ ವಿಶ್ವಾಸಕ್ಕೆ ಇನ್ನಷ್ಟು ವಿಶ್ವಾಸವನ್ನು ಸೇರಿಸುವುದಕ್ಕಾಗಿ ಅವರ ಮನಸ್ಸುಗಳಿಗೆ ಪ್ರಶಾಂತತೆಯನ್ನು ಇಳಿಸಿಕೊಟ್ಟವನು. ಆಕಾಶಗಳಲ್ಲಿ ಹಾಗೂ ಭೂಮಿಯಲ್ಲಿರುವ ಪಡೆಗಳೆಲ್ಲ ಅವನಿಗೆ ಸೇರಿವೆ ಮತ್ತು ಅವನು ಎಲ್ಲವನ್ನು ಬಲ್ಲವನು, ಯುಕ್ತಿವಂತನೂ ಆಗಿದ್ದಾನೆ. 5. ಅವನು ವಿಶ್ವಾಸಿ ಪುರುಷರು ಹಾಗೂ ವಿಶ್ವಾಸಿ ಸ್ತ್ರೀಯರನ್ನು ತಳದಲ್ಲಿ ನದಿಗಳು ಹರಿಯುವಂತಹ ಸ್ವರ್ಗ ತೋಟಗಳೊಳಗೆ ಸೇರಿಸುವನು. ಅಲ್ಲಿ ಅವರು ಸದಾಕಾಲ ಇರುವರು ಮತ್ತು ಅವನು ಅವರಿಂದ ಅವರ ಪಾಪಗಳನ್ನು ನಿವಾರಿಸುವನು. ಅಲ್ಲಾಹನ ಬಳಿ ಇದು ಮಹಾ ವಿಜಯವಾಗಿದೆ. ಛೇ, ಮತ್ತು ಅಲ್ಲಾಹನು ತನ್ನ ಕುರಿತು ಅಪನಂಬಿಕೆ ಇಟ್ಟುಕೊಂಡಿದ್ದ ಕಪಟ ಪುರುಷರು ಹಾಗೂ ಕಪಟ ಸ್ತ್ರೀಯರನ್ನು ಮತ್ತು ಬಹುದೇವರಾಧಕ ಪುರುಷರನ್ನು ಮತ್ತು ಬಹುದೇವರಾಧಕ ಸ್ತ್ರೀಯರನ್ನು ಶಿಕ್ಷಿಸಲಿದ್ದಾನೆ. ದೌರ್ಭಾಗ್ಯವು ಅವರನ್ನು ಸುತ್ತುವರಿದುಕೊಂಡಿದೆ. ಅವರ ವಿರುದ್ಧ ಅಲ್ಲಾಹನು ಕೋಪಗೊಂಡಿರುವನು ಹಾಗೂ ಅವರನ್ನು ಶಪಿಸಿರುವನು ಮತ್ತು ಅವರಿಗಾಗಿ ನರಕವನ್ನು ಸಿದ್ಧಗೊಳಿಸಿರುವನು. ಅದು ಬಹಳ ಕೆಟ್ಟ ನೆಲೆಯಾಗಿದೆ. 7. ಆಕಾಶಗಳ ಹಾಗೂ ಭೂಮಿಯ ಪಡೆಗಳೆಲ್ಲ ಅಲ್ಲಾಹನಿಗೆ ಸೇರಿವೆ. ಅಲ್ಲಾಹನು ಪ್ರಬಲನು, ಯುಕ್ತಿವಂತನೂ ಆಗಿದ್ದಾನೆ. 8. ದೂತರೇ, ನಾವು ಖಂಡಿತ ನಿಮ್ಮನ್ನು ಸಾಕ್ಷಿಯಾಗಿ ಶುಭವಾರ್ತೆ ನೀಡುವವರಾಗಿ ಹಾಗೂ ಮುನ್ನೆಚ್ಚರಿಸುವವರಾಗಿ ಕಳಿಸಿರುವೆವು. 9. ಜನರೇ, ನೀವು ಅಲ್ಲಾಹನಲ್ಲಿ ಹಾಗೂ ಅವನ ದೂತರಲ್ಲಿ ನಂಬಿಕೆ ಇಡಬೇಕು ಹಾಗೂ ಅವರಿಗೆ ನೆರವಾಗಬೇಕು ಮತ್ತು ಅವರನ್ನು ಗೌರವಿಸಬೇಕೆಂದು, ಹಾಗೆಯೇ ನೀವು ಮುಂಜಾನೆ ಮತ್ತು ಸಂಜೆ ಅಲ್ಲಾಹನ ಪಾವಿತ್ರವನ್ನು ಜಪಿಸಬೇಕೆಂದು. 10. ದೂತರೇ, ನಿಮ್ಮ ಮುಂದೆ ಪ್ರಮಾಣ ಮಾಡುತ್ತಿರುವವರು
ನಿಜವಾಗಿ ಅಲ್ಲಾಹನ ಮುಂದೆ ಪ್ರಮಾಣ ಮಾಡಿದರು. ಅವರ ಕೈಗಳ ಮೇಲೆ ಅಲ್ಲಾಹನ ಕೈ ಇದೆ. ಇನ್ನು ಪ್ರಮಾಣ ಮುರಿದವರು ನಿಜವಾಗಿ ಸ್ವತಃ ತಮ್ಮ ವಿರುದ್ಧವೇ ಪ್ರಮಾಣವನ್ನು ಮುರಿದರು. ಅಲ್ಲಾಹನ ಜೊತೆ ಮಾಡಿಕೊಂಡ ಪ್ರಮಾಣವನ್ನು ಪೂರ್ತಿಗೊಳಿಸಿದವನಿಗೆ ಮಹಾ ಪ್ರತಿಫಲವೂ ಸಿಗಲಿದೆ. 11 ಕಾರ್ಯಾಚರಣೆಯಲ್ಲಿ ಭಾಗವಹಿಸದೆ ಹಿಂದುಳಿದುಕೊಂಡ ಹಳ್ಳಿಯವರು, ನಮ್ಮ ಸಂಪತ್ತು ಹಾಗೂ ನಮ್ಮ ಕುಟುಂಬಗಳು ನಮ್ಮನ್ನು ಕಾರ್ಯನಿರತವಾಗಿಟ್ಟಿದ್ದವು. ನೀವೀಗ ನಮ್ಮ ಪಾಪ ವಿಮೋಚನೆಗಾಗಿ ಪ್ರಾರ್ಥಿಸಿರಿ ಎಂದು ನಿಮ್ಮೊಡನೆ ಹೇಳುವರು. ನಿಜವಾಗಿ ಅವರು ತಮ್ಮ ಮನಸ್ಸುಗಳಲ್ಲಿ ಇಲ್ಲದ ಮಾತನ್ನು ತಮ್ಮ ನಾಲಿಗೆಯಿಂದ ಹೇಳುತ್ತಾರೆ. ಅಲ್ಲಾಹನು ನಿಮಗೆ ಹಾನಿ ಮಾಡ ಬಯಸಿದರು, ಹಿತವನ್ನು ಮಾಡ ಬಯಸಿದರು, ಅವನೆದುರು ನಿಮಗೆ ನೆರವಾಗುವ ಅಧಿಕಾರ ಯಾರಿಗಿದೆ? ನೀವು ಮಾಡುತ್ತಿರುವ ಎಲ್ಲವುಗಳ ಕುರಿತು ಅವನಿಗೆ ಅರಿವಿದೆ. ನಿಜವಾಗಿ ದೇವದೂತರು ಹಾಗೂ ವಿಶ್ವಾಸಿಗಳು ಎಂದೆಂದಿಗೂ ಕಾರ್ಯಾಚರಣೆಯಿಂದ ಮರಳಿ ತಮ್ಮ ಮನೆಯವರ ಬಳಿಗೆ ಬರಲಾರೆಂದೇ ಅವರು ಗ್ರಹಿಸಿದ್ದರು. ಇದು ಈ ಆಲೋಚನೆಯು ನಿಮ್ಮ ಮನಸ್ಸುಗಳಿಗೆ ಚೆನ್ನಾಗಿ ತೋಚಿತು ಮತ್ತು ನೀವು ಒಂದು ಲೆಕ್ಕಾಚಾರ ಮಾಡಿರಿ, ಬಹಳ ಕೆಟ್ಟ ಲೆಕ್ಕಾಚಾರ. ನೀವು ವಿನಾಶಶೀಲ ಜನಾಂಗವಾಗಿರುವಿರಿ. 13 ಅಲ್ಲಾಹನಲ್ಲಿ ಹಾಗೂ ಅವನ ದೂತರಲ್ಲಿ ನಂಬಿಕೆ ಇಲ್ಲದವರು, ಅಂತಹ ಧಿಕ್ಕಾರಿಗಳಿಗಾಗಿ ಖಂಡಿತ ನಾವು ಭುಗಿಲೇಳುವ ಬೆಂಕಿಯನ್ನು ತಯಾರಿಸುತ್ತಿರುವೆವು. 14 ಆಕಾಶಗಳು ಹಾಗೂ ಭೂಮಿಯ ಅಧಿಪತ್ಯವು ಅಲ್ಲಾಹನಿಗೆ ಸೇರಿದೆ. ಅವನು ತಾನಿಚ್ಛಿಸಿದವರನ್ನು ಕ್ಷಮಿಸುತ್ತಾನೆ ಹಾಗೂ ತಾನಿಚ್ಛಿಸಿದವರನ್ನು ಶಿಕ್ಷಿಸುತ್ತಾನೆ. ಅವನು ಕ್ಷಮಿಸುವವನು ಕರುಣೆ ತೋರುವವನು ಆಗಿದ್ದಾನೆ. 15 ನೀವು ಖೈಬರ್ನ ಯುದ್ಧ ಸಂಪಾದನೆಯನ್ನು ಸಂಗ್ರಹಿಸಲು ಹೊರಟಾಗ ಹಿಂದುಳಿದುಕೊಂಡಿದ್ದ ಆ ಜನರು ನಮ್ಮನ್ನು ನಿಮ್ಮ ಹಿಂದೆ ಬರಲು ಬಿಡಿರಿ ಎನ್ನುತ್ತಾರೆ. ಅವರು ಅಲ್ಲಾಹನ ಆದೇಶವನ್ನು ಬದಲಿಸ ಬಯಸುತ್ತಾರೆ. ನೀವು ನಮ್ಮ ಹಿಂದೆ ಬರಬೇಡಿ, ಹಾಗೆಂದು ಅಲ್ಲಾಹನು ಮೊದಲೇ ನಿಮ್ಮ ಕುರಿತು ಹೇಳಿರುವನು ಎಂದು ಹೇಳಿರಿ. ಆಗ ಅವರು ನಮ್ಮ ಕುರಿತು ನೀವು ಅಸೂಯೆ ಪಡುತ್ತಿದ್ದೀರಿ ಎನ್ನುವರು. ನಿಜವಾಗಿ ಅವರು ಅರ್ಥ ಮಾಡಿಕೊಳ್ಳುವುದೇ ತೀರಾ ಕಡಿಮೆ. 16 ಹಳ್ಳಿಗರ ಪೈಕಿ ಈ ರೀತಿ ಹಿಂದೆ ಉಳಿದುಕೊಂಡವರೊಡನೆ ಹೇಳಿರಿ, ಭಾರಿ ಶಕ್ತಿಶಾಲಿ ಪಂಗಡವೊಂದರ ವಿರುದ್ಧ ಹೋರಾಟಕ್ಕೆ ನಿಮ್ಮನ್ನು ಶೀಘ್ರವೇ ಕರೆಯಲಾಗುವುದು. ಒಂದೋ ನೀವು ಅವರ ವಿರುದ್ಧ ಯುದ್ಧ ಮಾಡುತ್ತಲೇ ಇರಬೇಕು, ಅಥವಾ ಅವರು ಶರಣಾಗಬೇಕು. ನೀವು ಆದೇಶ ಪಾಲಿಸಿದರೆ ಅಲ್ಲಾಹನು ನಿಮಗೆ ಉತ್ತಮ ಪ್ರತಿಫಲ ನೀಡುವನು. ಇನ್ನು ನೀವು ಈ ಹಿಂದೆ ತಿರುಗಿ ನಿಂತರೆ ಅಲ್ಲಾಹನು ನಿಮಗೆ ಕಠಿಣ ಶಿಕ್ಷೆ ನೀಡುವನು. 17 ಕುರುಡನ ಮೇಲೆ ಪಾಪವೇನಿಲ್ಲ, ಕುಂಟನ ಮೇಲೂ ಪಾಪವಿಲ್ಲ, ರೋಗಗ್ರಸ್ತನ ಮೇಲೂ ಪಾಪವಿಲ್ಲ. ಅವರಿಗೆಲ್ಲ ಯುದ್ಧದಿಂದ ವಿನಾಯಿತಿ ಇದೆ. ಅಲ್ಲಾಹ್ ಹಾಗೂ ಅವನ ದೂತರ ಆದೇಶ ಪಾಲಿಸುವವನನ್ನು ಅವನು ತಳದಲ್ಲಿ ನದಿಗಳು ಹರಿಯುತ್ತಿರುವ ತೋಟಗಳೊಳಗೆ ಸೇರಿಸುವನು ಮತ್ತು ಅವಿಧೇಯನಾದವನಿಗೆ ಕಠಿಣ ಶಿಕ್ಷೆಯನ್ನು ನೀಡುವನು. 18 ದೂತರೇ, ಮರದ ಕೆಳಗೆ ನಿಮ್ಮೊಂದಿಗೆ ಪ್ರಮಾಣ ಮಾಡುತ್ತಿದ್ದ ವಿಶ್ವಾಸಿಗಳಿಂದ ಅಲ್ಲಾಹನು ಖಂಡಿತ ಸಂತುಷ್ಟನಾದನು. ಅವರ ಮನಸ್ಸುಗಳಲ್ಲಿ ಏನಿತ್ತೆಂಬುದನ್ನು ಅವನು ಬಲ್ಲನು. ಅವನು ಅವರಿಗೆ ನೆಮ್ಮದಿಯನ್ನು ಇಳಿಸಿಕೊಟ್ಟನು ಹಾಗೂ ಅವರಿಗೆ ಒಂದು ಶೀಘ್ರ ವಿಜಯದ ಪುರಸ್ಕಾರವನ್ನು ದಯಪಾಲಿಸಿದನು. 19 ಮತ್ತು ಅವರು ಧಾರಾಳ ಯುದ್ಧ ಸಂಪತ್ತನ್ನು ಗಳಿಸಿದರು. ಅಲ್ಲಾಹನು ಪ್ರಬಲನು ಯುಕ್ತಿವಂತನು ಆಗಿರುವನು. 20 ಅಲ್ಲಾಹನು ನಿಮಗೆ ನೀವು ಧಾರಾಳ ಯುದ್ಧ ಸಂಪತ್ತನ್ನು ಗಳಿಸುವಿರೆಂದು ವಾಗ್ದಾನ ಮಾಡಿದ್ದನು. ಅವನೀಗ ಬಹುಬೇಗನೆ ಅದನ್ನು ನಿಮಗೆ ಕೊಟ್ಟಿರುವನು ಹಾಗೂ ನಿಮ್ಮ ವಿರುದ್ಧ ಎತ್ತದಂತೆ ಜನರ ಕೈಗಳನ್ನು ತಡೆದಿಟ್ಟಿರುವನು. ಇದು ವಿಶ್ವಾಸಿಗಳ ಪಾಲಿಗೆ ಪುರಾವೆಯಾಗಲಿಕ್ಕಾಗಿ ಹಾಗೂ ನಿಮ್ಮನ್ನು ಸ್ಥಿರವಾದ ಸನ್ಮಾರ್ಗದೆಡೆಗೆ ನಡೆಸಲಿಕ್ಕಾಗಿ. 21 ನಿಮ್ಮ ನಿಯಂತ್ರಣದಲ್ಲಿಲ್ಲದ ಇನ್ನೂ ಹಲವು ವಿಷಯಗಳು ಇವೆ. ಅಲ್ಲಾಹನು ಅವುಗಳನ್ನು ಆವರಿಸಿಕೊಂಡಿದ್ದಾನೆ. ಅವನಂತೂ ಎಲ್ಲವನ್ನು ಮಾಡಲು ಶಕ್ತನಾಗಿದ್ದಾನೆ. 22 ಒಂದು ವೇಳೆ ಧಿಕ್ಕಾರಿಗಳು ನಿಮ್ಮ ವಿರುದ್ಧ ಯುದ್ಧ ಮಾಡಿದ್ದರೆ ಅವರು ಬೆನ್ನು ತಿರುಗಿಸಿ ಓಡಬೇಕಾಗುತ್ತಿತ್ತು ಮತ್ತು ಅವರಿಗೆ ರಕ್ಷಕರಾಗಲಿ ಸಹಾಯಕರಾಗಲಿ ಯಾರು
ಸಿಗುತ್ತಿರಲಿಲ್ಲ. 23 ಇದು ಹಿಂದಿನಿಂದಲೂ ನಡೆದು ಬಂದಿರುವ ಅಲ್ಲಾಹನ ನಿಯಮ. ಅಲ್ಲಾಹನ ನಿಯಮದಲ್ಲಿ ನೀವು ಯಾವುದೇ ಬದಲಾವಣೆಯನ್ನು ಕಾಣಲಾರಿರಿ. 24 ನಿಮಗೆ ಅವರ ವಿರುದ್ಧ ಪ್ರಾಬಲ್ಯ ಒದಗಿಸಿದ ಬಳಿಕ ಮಕ್ಕದಲ್ಲಿ ಅವರು ನಿಮ್ಮ ಮೇಲೆ ಕೈ ಎತ್ತದಂತೆ ಹಾಗೂ ನೀವು ಅವರ ಮೇಲೆ ಕೈ ಎತ್ತದಂತೆ ತಡೆದವನು ಅವನೇ. ನೀವು ಮಾಡುತ್ತಿದ್ದ ಎಲ್ಲವನ್ನು ಅಲ್ಲಾಹನು ನೋಡುತ್ತಿದ್ದನು. 25 ಅವರೇ ಧಿಕ್ಕರಿಸಿದವರು ಹಾಗೂ ನಿಮ್ಮನ್ನು ಮಸ್ಜಿದುಲ್ ಹರಾಮ್ಗೆ ಹೋಗದಂತೆ ತಡೆದವರು ಹಾಗೂ ಬಲಿಗಾಗಿ ನಿಲ್ಲಿಸಲಾಗಿದ್ದ ಪ್ರಾಣಿಗಳು ಅವುಗಳ ನೆಲೆಯನ್ನು ತಲುಪದಂತೆ ತಡೆದವರು. ಒಂದು ವೇಳೆ ಮಕ್ಕದಲ್ಲಿ ನೀವು ನಿಮಗೆ ಪರಿಚಯವಿಲ್ಲದ ವಿಶ್ವಾಸಿ ಪುರುಷರು ಮತ್ತು ಸ್ತ್ರೀಯರನ್ನು ನಾಶ ಮಾಡಿ ಆ ಮೂಲಕ ನಿಮಗೆ ಅರಿವಿಲ್ಲದೆ ಒಂದು ದೊಡ್ಡ ಪ್ರಮಾದ ಎಸಗಿ ಬಿಡುವ ಸಾಧ್ಯತೆ ಇಲ್ಲದಿರುತ್ತಿದ್ದರೆ ಯುದ್ಧವನ್ನು ಸಮ್ಮತಿಸಲಾಗುತ್ತಿತ್ತು. ಅಲ್ಲಾಹನು ತಾನಿಚ್ಛಿಸಿದವರನ್ನು ತನ್ನ ಕೃಪೆಯೊಳಗೆ ಸೇರಿಸುವಂತಾಗಲು ಅದನ್ನು ವಿಳಂಬಿಸಲಾಯಿತು. ಒಂದು ವೇಳೆ ವಿಶ್ವಾಸಿಗಳು ಹಾಗೂ ಧಿಕ್ಕಾರಿಗಳು ಸಂಪೂರ್ಣ ಬೇರ್ಪಟ್ಟಿದ್ದರೆ ನಾವು ಅವರ ಪೈಕಿ ಧಿಕ್ಕಾರಿಗಳಿಗೆ ಕಠಿಣ ಶಿಕ್ಷೆಯನ್ನು ನೀಡುತ್ತಿದ್ದೆವು. 26 ಧಿಕ್ಕಾರಿಗಳು ತಮ್ಮ ಮನಗಳಲ್ಲಿ ಉದ್ದಟತನವನ್ನು ಮಾತ್ರವಲ್ಲ ಅಜ್ಞಾನದ ಉದ್ದಟತನವನ್ನು ಬೆಳೆಸಿಕೊಂಡಾಗ ಅಲ್ಲಾಹನು ತನ್ನ ದೂತರಿಗೆ ಹಾಗೂ ವಿಶ್ವಾಸಿಗಳಿಗೆ ಮನಶಾಂತಿಯನ್ನು ಇಳಿಸಿಕೊಟ್ಟನು ಮತ್ತು ಅವರನ್ನು ಧರ್ಮ ವಿನಿಷ್ಠೆಯ ಮಾತಿನಲ್ಲಿ ಸ್ಥಿರಗೊಳಿಸಿದನು. ಅವರು ಅದಕ್ಕೆ ಹೆಚ್ಚು ಅರ್ಹರು ಹಾಗೂ ಯೋಗ್ಯರಾಗಿದ್ದರು ಮತ್ತು ಅಲ್ಲಾಹನು ಎಲ್ಲವನ್ನು ಬಲ್ಲವನಾಗಿದ್ದಾನೆ. 27 ಅಲ್ಲಾಹನು ನಿಜಕ್ಕೂ ತನ್ನ ದೂತರಿಗೆ ಸತ್ಯಕ್ಕನುಸಾರವಾದ ಕನಸನ್ನೇ ತೋರಿಸಿದ್ದನು. ಅಲ್ಲಾಹನಿಚ್ಛಿಸಿದರೆ ನೀವು ಖಂಡಿತ ಶಾಂತಿಯೊಂದಿಗೆ ಮಸ್ಜಿದುಲ್ ಹರಾಮನ್ನು ಪ್ರವೇಶಿಸುವಿರಿ. ಕೆಲವರು ತಲೆ ಬೋಳಿಸಿಕೊಂಡು ಹಾಗೂ ಕೆಲವರು ಕೂದಲು ಕತ್ತರಿಸಿಕೊಂಡು ಪ್ರವೇಶಿಸುವರು. ನಿಮಗೆ ಯಾವ ಭಯವೂ ಇರದು. ನಿಮಗೆ ತಿಳಿದಿಲ್ಲದ ಸಂಗತಿಗಳನ್ನು ಅವನು ತಿಳಿದಿರುವನು. ಇದು ಮಕ್ಕಾ ವಿಜಯ ಮಾತ್ರವಲ್ಲದೆ ಬೇರೊಂದು ವಿಜಯವನ್ನು ಅವನು ಈಗಾಗಲೇ ನಿಮಗೆ ನೀಡಿರುವನು. 28 ಅವನೇ ತಮ್ಮ ದೂತರನ್ನು ಮಾರ್ಗದರ್ಶನ ಹಾಗೂ ಸತ್ಯ ಧರ್ಮದೊಂದಿಗೆ ಕಳಿಸಿರುವವನು. ಅದನ್ನು ಇತರೆಲ್ಲ ಧರ್ಮಗಳೆದುರು ವಿಜಯಿಯಾಗಿಸಲಿಕ್ಕಾಗಿ ಇದಕ್ಕೆ ಸಾಕ್ಷಿಯಾಗಿ ಅಲ್ಲಾಹನೇ ಸಾಕು. 29 ಮುಹಮ್ಮದರು ಅಲ್ಲಾಹನ ದೂತರು, ಅವರ ಜೊತೆಗಿರುವವರು ಧಿಕ್ಕಾರಿಗಳ ಪಾಲಿಗೆ ಕಠೋರರು, ಪರಸ್ಪರ ಕರುಣಾಳುಗಳು ಆಗಿರುತ್ತಾರೆ. ಅವರು ಅಲ್ಲಾಹನ ಮುಂದೆ ಬಾಗುತ್ತಲೂ ಸಾಷ್ಟಾಂಗವೆರಗುತ್ತಲೂ ಇರುವುದನ್ನು ಮತ್ತು ಅಲ್ಲಾಹನ ಅನುಗ್ರಹ ಹಾಗೂ ಅವನ ಮೆಚ್ಚುಗೆಯನ್ನು ಅರಸುತ್ತಲಿರುವುದನ್ನು ನೀವು ಕಾಣುವಿರಿ. ಅವರ ಲಕ್ಷಣವೇನೆಂದರೆ ಸಾಷ್ಟಾಂಗ ವಂದನೆಯ ಪ್ರಭಾವವು ಅವರ ಮುಖಗಳಲ್ಲಿರುವುದು. ತೌರಾತ್ನಲ್ಲಿ ಅವರ ಲಕ್ಷಣವು ಹೀಗೆಯೇ ಇದೆ ಮತ್ತು ಇಂಜೀಲ್ನಲ್ಲಿ ಅವರ ಲಕ್ಷಣವು ಹೀಗಿದೆ. ತನ್ನ ತೆನೆಯನ್ನು ಮೊಳೆಯಿಸುವ ಒಂದು ಹೊಲದಂತೆ ಅದು ಅದನ್ನು ಬಲಪಡಿಸುತ್ತಿರುತ್ತದೆ. ಕೊನೆಗೆ ಅದು ಬಲಿಷ್ಠವಾಗಿ ಸ್ವತಃ ತನ್ನ ಕಾಂಡದ ಮೇಲೆ ನಿಲ್ಲುತ್ತದೆ. ಅದನ್ನು ಕಂಡು ಕೃಷಿಕರಿಗೆ ಸಂತಸವಾಗುತ್ತದೆ. ಧಿಕ್ಕಾರಿಗಳು ಉರಿದು ಬೀಳಲೆಂದು ವಿಶ್ವಾಸಿಗಳನ್ನು ಈ ರೀತಿ ಬೆಳೆಸಲಾಗುತ್ತದೆ. ವಿಶ್ವಾಸಿಗಳಾಗಿದ್ದು ಸತ್ಕರ್ಮಗಳನ್ನು ಮಾಡುವವರಿಗೆ ಅಲ್ಲಾಹನು ಕ್ಷಮೆ ಹಾಗೂ ಮಹಾಪ್ರತಿಫಲದ ಭರವಸೆ ನೀಡಿರುವನು. ಸೂರತುಲ್ ಹುಜರಾತ್ ಆಯತ್ ನಂಬರ್ 1 ವಿಶ್ವಾಸಿಗಳೇ, ನೀವು ಅಲ್ಲಾಹನನ್ನು ಮತ್ತು ಅವನ ದೂತರನ್ನು ಮೀರಿ ಹೋಗಬೇಡಿ. ಅಲ್ಲಾಹನಿಗೆ ಅಂಜಿರಿ. ಅಲ್ಲಾಹನು ಖಂಡಿತ ಎಲ್ಲವನ್ನು ಕೇಳುವವನು ಬಲ್ಲವನು ಆಗಿದ್ದಾನೆ. ಆಯತ್ ನಂಬರ್ 2 ವಿಶ್ವಾಸಿಗಳೇ, ಪ್ರವಾದಿಯ ಮಾತಿಗೆ ಎದುರಾಗಿ ನೀವು ಧ್ವನಿ ಏರಿಸಬೇಡಿ ಮತ್ತು ನೀವು ಪರಸ್ಪರರೊಡನೆ ಧ್ವನಿ ಏರಿಸಿ ಮಾತನಾಡುವಂತೆ ಅವರೆದುರು ಧ್ವನಿ ಏರಿಸಿ ಮಾತನಾಡಬೇಡಿ. ತಪ್ಪಿದರೆ ನಿಮಗೆ ಅರಿವೇ ಇಲ್ಲದಂತೆ ನಿಮ್ಮ ಕರ್ಮಗಳು ವ್ಯರ್ಥವಾಗಬಹುದು. 3 ಅಲ್ಲಾಹನ ದೂತರ ಮುಂದೆ ಸೌಮ್ಯ ಧ್ವನಿಯಲ್ಲಿ ಮಾತನಾಡುವವರ ಮನಸ್ಸುಗಳನ್ನು ಅಲ್ಲಾಹನು ಧರ್ಮನಿಷ್ಠೆಯ ವಿಷಯದಲ್ಲಿ ಪರೀಕ್ಷಿಸಿರುವನು. ಅವರಿಗೆ ಕ್ಷಮೆ ಹಾಗೂ ಮಹಾ ಪುರಸ್ಕಾರ ಸಿಗಲಿದೆ. 4 ದೂತರೇ,
ಕೊಠಡಿಗಳ ಹೊರಗಿನಿಂದ ನಿಮ್ಮನ್ನು ಕೂಗುವರಲ್ಲಿ ಹೆಚ್ಚಿನವರು ಖಂಡಿತ ಬುದ್ಧಿವಂತರಲ್ಲ. 5. ನೀವು ಹೊರಟು ಅವರೆಡೆಗೆ ಹೋಗುವ ತನಕ ಅವರು ಕಾದಿದ್ದರೆ ಅದು ಅವರ ಪಾಲಿಗೆ ಉತ್ತಮವಾಗಿತ್ತು. ಅಲ್ಲಾಹನು ಕ್ಷಮಾಶೀಲನೂ ಕರುಣಾಮಯಿ ಆಗಿದ್ದಾನೆ. ಛೇ, ವಿಶ್ವಾಸಿಗಳೇ, ದುಷ್ಟನೊಬ್ಬನು ನಿಮ್ಮ ಬಳಿಗೆ ಬಂದು ಸುದ್ದಿಯನ್ನು ತಂದರೆ ಆ ಕುರಿತು ಸಾಕಷ್ಟು ತನಿಖೆ ನಡೆಸಿರಿ. ತಪ್ಪಿದರೆ ನೀವು ಅರಿವಿಲ್ಲದೆ ಯಾವುದಾದರೂ ಜನಾಂಗಕ್ಕೆ ಹಾನಿ ಮಾಡಿ ಆ ಬಳಿಕ ನಿಮ್ಮ ಕೃತ್ಯಕ್ಕಾಗಿ ಪಶ್ಚಾತ್ತಾಪ ಪಡಬೇಕಾದೀತು. 7. ನಿಮಗೆ ತಿಳಿದಿರಲಿ, ಅಲ್ಲಾಹನ ದೂತರು ನಿಮ್ಮ ನಡುವೆ ಇದ್ದಾರೆ. ಹೆಚ್ಚಿನ ವಿಷಯಗಳಲ್ಲಿ ಅವರು ನಿಮ್ಮ ಇಚ್ಛೆಯಂತೆ ನಡೆದರೆ ನೀವೇ ಸಂಕಟಕ್ಕೆ ಸಿಲುಕುವಿರಿ. ಆದರೆ ಅಲ್ಲಾಹನು ವಿಶ್ವಾಸವನ್ನು ನಿಮಗೆ ಪ್ರಿಯವಾಗಿಸಿರುವನು ಹಾಗೂ ಅದನ್ನು ನಿಮ್ಮ ಮನಸ್ಸುಗಳೊಳಗೆ ಅಲಂಕರಿಸಿರುವನು ಮತ್ತು ಅವನು ಧಿಕ್ಕಾರ ಹಾಗೂ ಪಾಪಕೃತ್ಯಗಳನ್ನು ಹಾಗೂ ಅವಿಧೇಯತೆಯನ್ನು ನಿಮಗೆ ಅಪ್ರಿಯವಾಗಿಸಿರುವನು. ಇಂಥವರೇ ಸನ್ಮಾರ್ಗದಲ್ಲಿರುವವರು. 8. ಇದು ಅಲ್ಲಾಹನ ಅನುಗ್ರಹ ಮತ್ತು ಕೊಡುಗೆ. ಅಲ್ಲಾಹನು ಬಲ್ಲವನು, ಯುಕ್ತಿವಂತನೂ ಆಗಿದ್ದಾನೆ. 9. ವಿಶ್ವಾಸಿಗಳಲ್ಲಿನ 2 ಗುಂಪುಗಳು ಪರಸ್ಪರ ಜಗಳಾಡಿದರೆ ಅವರ ನಡುವೆ ಸಂಧಾನ ಏರ್ಪಡಿಸಿರಿ. ಇನ್ನು ಅವರಲ್ಲಿನ ಒಂದು ಗುಂಪು ಇನ್ನೊಂದು ಗುಂಪಿನ ಮೇಲೆ ಅತಿರೇಕವೆಸಗುತ್ತಿರುವವರು ಅಲ್ಲಾಹನ ಆದೇಶದೆಡೆಗೆ ಮರಳುವ ತನಕವೂ ಅವರ ವಿರುದ್ಧ ನೀವು ಹೋರಾಡಿರಿ. ಕೊನೆಗೆ ಅವರು ಅಲ್ಲಾಹನ ಆದೇಶದೆಡೆಗೆ ಮರಳಿದಾಗ ಆ 2 ಗುಂಪುಗಳ ನಡುವೆ ನ್ಯಾಯೋಚಿತ ರೀತಿಯಲ್ಲಿ ಸಂಧಾನವನ್ನು ಏರ್ಪಡಿಸಿರಿ ಮತ್ತು ನೀವು ಸದಾ ನ್ಯಾಯ ಪಾಲಿಸಿರಿ. ಅಲ್ಲಾಹನು ನ್ಯಾಯವಂತರನ್ನು ಖಂಡಿತ ಪ್ರೀತಿಸುತ್ತಾನೆ. 10. ವಿಶ್ವಾಸಿಗಳು ಪರಸ್ಪರ ಸಹೋದರರು. ನೀವು ನಿಮ್ಮ ಇಬ್ಬರು ಸಹೋದರರ ನಡುವೆ ಸಂಧಾನ ಏರ್ಪಡಿಸಿರಿ ಮತ್ತು ಅಲ್ಲಾಹನಿಗೆ ಅಂಜಿರಿ. ನೀವು ಅವನ ಕರುಣೆಗೆ ಪಾತ್ರರಾಗಬಹುದು. 11. ವಿಶ್ವಾಸಿಗಳೇ, ನಿಮ್ಮಲ್ಲಿನ ಪುರುಷರ ಒಂದು ಗುಂಪು ಇನ್ನೊಂದು ಗುಂಪನ್ನು ಗೇಲಿ ಮಾಡಬಾರದು, ಏಕೆಂದರೆ ಅವರು ಇವರಿಗಿಂತ ಉತ್ತಮರಾಗಿರಬಹುದು. ಹಾಗೆಯೇ ಸ್ತ್ರೀಯರು ಇತರ ಸ್ತ್ರೀಯರನ್ನು ಗೇಲಿ ಮಾಡಬಾರದು, ಏಕೆಂದರೆ ಅವರು ಇವರಿಗಿಂತ ಉತ್ತಮರಾಗಿರಬಹುದು. ಇನ್ನು ನೀವು ಪರಸ್ಪರರ ದೋಷ ಹುಡುಕುತ್ತಿರಬೇಡಿ ಮತ್ತು ಯಾರನ್ನು ಅಡ್ಡ ಹೆಸರುಗಳಿಂದ ಕರೆಯಬೇಡಿ. ವಿಶ್ವಾಸಿಗಳಾದ ಬಳಿಕ ದುಷ್ಟಕೃತ್ಯಗಳಲ್ಲಿ ಹೆಸರು ಗಳಿಸುವುದು ಪಾಪವಾಗಿದೆ. ತಪ್ಪು ಮಾಡಿ ಪಶ್ಚಾತ್ತಾಪ ಪಡದವರೇ ಅಕ್ರಮಿಗಳು. 12. ವಿಶ್ವಾಸಿಗಳೇ, ಹೆಚ್ಚಿನ ಸಂಶಯಗಳಿಂದ ದೂರವಿರಿ. ಕೆಲವು ಸಂಶಯಗಳು ಪಾಪಗಳಾಗಿವೆ ಮತ್ತು ನೀವು ಪರಸ್ಪರ ಬೇಹುಗಾರಿಕೆ ನಡೆಸಬೇಡಿ. ಹಾಗೂ ನಿಮ್ಮಲ್ಲಿ ಯಾರು ಇಬ್ಬರನ್ನು ಅವರ ಬೆನ್ನ ಹಿಂದೆ ದೋಷಿಸಬಾರದು. ನಿಮ್ಮಲ್ಲಿ ಯಾರಾದರೂ ತನ್ನ ಮೃತ ಸಹೋದರನ ಮಾಂಸ ತಿನ್ನುವುದನ್ನು ಮೆಚ್ಚುತ್ತಾನೆಯೇ? ಖಂಡಿತ ಅದು ನಿಮಗೆ ತೀರಾ ಅಪ್ರಿಯವಾಗಿದೆ. ಹಾಗಾದರೆ ಅಲ್ಲಾಹನಿಗೆ ಅಂಜಿರಿ. ಖಂಡಿತವಾಗಿಯೂ ಅಲ್ಲಾಹನು ಪಶ್ಚಾತ್ತಾಪ ಸ್ವೀಕರಿಸುವವನು ಮತ್ತು ಕರುಣಾಳುವಾಗಿದ್ದಾನೆ. 13. ಮಾನವರೇ, ಖಂಡಿತವಾಗಿಯೂ ನಾವು ನಿಮ್ಮೆಲ್ಲರನ್ನು ಒಬ್ಬ ಪುರುಷ ಹಾಗೂ ಒಬ್ಬ ಸ್ತ್ರೀಯಿಂದ ಸೃಷ್ಟಿಸಿರುವೆವು. ತರುವಾಯ ನೀವು ಪರಸ್ಪರ ಗುರುತಿಸುವಂತಾಗಲು ನಿಮ್ಮನ್ನು ವಿವಿಧ ಜನಾಂಗಗಳಾಗಿ ಹಾಗೂ ಪಂಗಡಗಳಾಗಿ ರೂಪಿಸಿರುವೆವು. ಅಲ್ಲಾಹನ ದೃಷ್ಟಿಯಲ್ಲಿ ನಿಮ್ಮ ಪೈಕಿ ಅತ್ಯಧಿಕ ಧರ್ಮನಿಷ್ಠನಾಗಿರುವವನೇ ನಿಮ್ಮಲ್ಲಿನ ಅತ್ಯುತ್ತಮನಾಗಿರುವನು. ಅಲ್ಲಾಹನು ಖಂಡಿತವಾಗಿಯೂ ಬಲ್ಲವನು ಹಾಗೂ ಅರಿವು ಉಳ್ಳವನಾಗಿದ್ದಾನೆ. 14. ಆ ಹಳ್ಳಿಗರು ನಾವು ವಿಶ್ವಾಸಿಗಳಾದೆವು ಎನ್ನುತ್ತಾರೆ. ಹೇಳಿರಿ, ನೀವು ವಿಶ್ವಾಸಿಗಳೇನು ಆಗಿಲ್ಲ, ನಾವು ಶರಣಾಗಿರುವೆವು ಎಂದಷ್ಟೇ ಹೇಳಿರಿ. ಏಕೆಂದರೆ ವಿಶ್ವಾಸವು ಇನ್ನೂ ನಿಮ್ಮ ಮನಸ್ಸುಗಳನ್ನು ಪ್ರವೇಶಿಸಿಲ್ಲ. ನೀವು ಅಲ್ಲಾಹ ಮತ್ತು ಅವನ ದೂತರ ಆದೇಶಗಳನ್ನು ಪಾಲಿಸಿದರೆ ನಿಮ್ಮ ಕರ್ಮಗಳಲ್ಲಿ ಏನೂ ಕಡಿತವಾಗದು. ಅಲ್ಲಾಹನು ಖಂಡಿತ ಕ್ಷಮಾಶೀಲನೂ ಕರುಣಾಳುವೂ ಆಗಿದ್ದಾನೆ. 15. ನಿಜವಾದ ವಿಶ್ವಾಸಿಗಳು ಅಲ್ಲಾಹನಲ್ಲಿ ಹಾಗೂ ಅವನ ದೂತರಲ್ಲಿ ನಂಬಿಕೆ ಇಟ್ಟ ಬಳಿಕ ಎಂದೂ ಸಂಶಯ ಪಡುವುದಿಲ್ಲ.
ಮತ್ತು ಅವರು ತಮ್ಮ ಸಂಪತ್ತುಗಳನ್ನು ತಮ್ಮ ಜೀವಗಳನ್ನು ತೊಡಗಿಸಿ ಅಲ್ಲಾಹನ ಮಾರ್ಗದಲ್ಲಿ ಹೊರಡುತ್ತಾರೆ, ಅವರೇ ಸತ್ಯವಂತರು. 16 ಹೇಳಿರಿ, ನೀವೇನು ನಿಮ್ಮ ಧಾರ್ಮಿಕತೆಯನ್ನು ಅಲ್ಲಾಹನಿಗೆ ತಿಳಿಸಬಯಸುವಿರಾ? ಅಲ್ಲಾಹನಂತೂ ಆಕಾಶಗಳಲ್ಲಿ ಹಾಗೂ ಭೂಮಿಯಲ್ಲಿರುವ ಎಲ್ಲವನ್ನು ಬಲ್ಲವನಾಗಿದ್ದಾನೆ ಮತ್ತು ಅಲ್ಲಾಹನು ಎಲ್ಲ ವಿಷಯಗಳ ಜ್ಞಾನವುಳ್ಳವನಾಗಿದ್ದಾನೆ. 17 ದೂತರೇ, ಅವರು ತಾವು ಮುಸ್ಲಿಮರಾಗಿದ್ದೇವೆಂದು ನಿಮ್ಮ ಮೇಲೆ ಋಣ ಹೊರಿಸುತ್ತಿದ್ದಾರೆ. ಹೇಳಿರಿ, ನೀವು ಮುಸ್ಲಿಮರಾದುದಕ್ಕೆ ನನ್ನ ಮೇಲೇನು ಋಣ ಹೊರಿಸಬೇಡಿ. ನೀವು ಸತ್ಯವಂತರಾಗಿದ್ದರೆ ನಿಮ್ಮನ್ನು ವಿಶ್ವಾಸದೆಡೆಗೆ ಮುನ್ನಡೆಸಿದ್ದಕ್ಕಾಗಿ ನಿಮ್ಮ ಮೇಲೆ ಅಲ್ಲಾಹನು ನನ್ನ ಋಣವನ್ನು ಹೊರಿಸುತ್ತಾನೆ. 18 ಅಲ್ಲಾಹನು ಆಕಾಶಗಳ ಮತ್ತು ಭೂಮಿಯ ರಹಸ್ಯಗಳನ್ನೆಲ್ಲ ಖಂಡಿತ ಬಲ್ಲನು ಮತ್ತು ಅಲ್ಲಾಹನು ನೀವು ಮಾಡುತ್ತಿರುವ ಎಲ್ಲವನ್ನು ನೋಡುತ್ತಿದ್ದಾನೆ. ಸೂರತುಲ್ ಕಾಫ್ ಆಯತ್ ನಂಬರ್ 1. ಕಾಫ್ ಗೌರವಾನ್ವಿತ ಕುರ್ಆನಿನ ಆಣೆ. ಆಯತ್ ನಂಬರ್ 2. ಅವರಲ್ಲೇ ಒಬ್ಬನು ಎಚ್ಚರಿಸುವವನಾಗಿ ಅವರ ಬಳಿಗೆ ಬಂದ ಕುರಿತು ಅವರು ಅಚ್ಚರಿ ಪಡುತ್ತಿದ್ದಾರೆ. ಆದ್ದರಿಂದಲೇ ಧಿಕ್ಕಾರಿಗಳು ಹೇಳುತ್ತಾರೆ, ಇದು ತೀರಾ ವಿಚಿತ್ರವಾಗಿದೆ. ಆಯತ್ ನಂಬರ್ 3. ನಾವು ಸತ್ತು ಮಣ್ಣಾದ ಬಳಿಕ ಮತ್ತೆ ಜೀವ ಪಡೆಯುವುದೇ ಆ ಪುನರಾಗಮನ ತೀರಾ ದೂರದ ಸಾಧ್ಯತೆಯಾಗಿದೆ, ಅಸಾಧ್ಯವಾಗಿದೆ. 4 ಭೂಮಿಯು ಅವರಿಂದ ಅವರ ಮೃತ ಶರೀರದಿಂದ ಏನನ್ನು ಕಿತ್ತುಕೊಂಡಿದೆ ಎಂಬುದನ್ನು ನಾವು ಚೆನ್ನಾಗಿ ಬಲ್ಲೆವು ಮತ್ತು ನಮ್ಮ ಬಳಿ ಎಲ್ಲವನ್ನು ಸುರಕ್ಷಿತವಾಗಿ ದಾಖಲಿಸಿಡುವ ಗ್ರಂಥವಿದೆ. 5 ನಿಜವಾಗಿ ಸತ್ಯವು ತಮ್ಮ ಬಳಿಗೆ ಬಂದಾಗ ಅವರು ಅದನ್ನು ತಿರಸ್ಕರಿಸುವವರು ಮತ್ತು ಅವರು ಗೊಂದಲದಲ್ಲಿದ್ದಾರೆ. 6 ಅವರೇನು ತಮ್ಮ ಮೇಲಿರುವ ಆಕಾಶದೆಡೆಗೆ ನಾವು ಅದನ್ನು ಹೇಗೆ ರಚಿಸಿದ್ದೇವೆ ಮತ್ತು ಹೇಗೆ ಅದನ್ನು ಅಲಂಕರಿಸಿದ್ದೇವೆಂದು ನೋಡುವುದಿಲ್ಲವೇ? ಅದರಲ್ಲಿ ಯಾವ ಕುಂದು ಕೊರತೆಯೂ ಇಲ್ಲ. 7 ಭೂಮಿಯನ್ನು ನಾವು ಹರಡಿಬಿಟ್ಟಿರುವೆವು ಮತ್ತು ನಾವು ಅದರಲ್ಲಿ ಪರ್ವತಗಳನ್ನು ನೆಟ್ಟಿರುವೆವು ಹಾಗೂ ಅದರಲ್ಲಿ ಎಲ್ಲ ಬಗೆಯ ಸುಂದರ ವಸ್ತುಗಳನ್ನು ಬೆಳೆಸಿರುವೆವು. 8 ಇವು ಅಲ್ಲಾಹನೆಡೆಗೆ ಒಲಿಯುವ ಪ್ರತಿಯೊಬ್ಬ ದಾಸನ ಕಣ್ಣು ತೆರೆಸುವ ಮತ್ತು ಅವನಿಗೆ ಪಾಠವಾಗುವ ಸಾಧನಗಳಾಗಿವೆ. 9 ಅದೇ ರೀತಿ ನಾವು ಆಕಾಶದಿಂದ ಸಮೃದ್ಧ ನೀರನ್ನು ಇಳಿಸಿರುವೆವು ಹಾಗೂ ಆ ಮೂಲಕ ತೋಟಗಳನ್ನು ಮತ್ತು ಹೊಲಗಳ ಧಾನ್ಯಗಳನ್ನು ಬೆಳೆಸಿರುವೆವು. 10 ಮತ್ತು ಅದರಿಂದಲೇ ಸಂಪನ್ನ ಗೊಂಚಲುಗಳಿರುವ ಎತ್ತರದ ಖರ್ಜೂರದ ಗಿಡಗಳನ್ನು ಬೆಳೆಸಿರುವೆವು. 11 ಇವೆಲ್ಲ ನಮ್ಮ ದಾಸರಿಗಾಗಿರುವ ಆಹಾರಗಳು ಮತ್ತು ನಾವು ನಿರ್ಜೀವವಾಗಿರುವ ನಾಡುಗಳಿಗೆ ಆ ನೀರಿನ ಮೂಲಕ ಮರುಜೀವ ನೀಡುವೆವು. ಹೀಗೆ ನಡೆಯಲಿದೆ ಸತ್ತವರನ್ನು ಮತ್ತೆ ಜೀವಂತಗೊಳಿಸಿ ಹೊರ ತೆಗೆಯುವ ಕ್ರಿಯೆ. 12 ಅವರಿಗಿಂತ ಹಿಂದೆ ನೂಹರ ಜನಾಂಗದವರು, ರಸ್ಸನ ನಿವಾಸಿಗಳು ಮತ್ತು ಸಮೂದ್ ಜನಾಂಗದವರು ತಿರಸ್ಕರಿಸಿದ್ದರು. 13 ಹಾಗೆಯೇ ಆದ್ ಜನಾಂಗದವರು, ಫಿರೌನ್ ಹಾಗೂ ಲೂತರ ಬಂಧುಗಳು. 14 ಐಕದವರು ಹಾಗೂ ತುಬ್ಬಾ ಜನಾಂಗದವರು, ಅವರೆಲ್ಲರೂ ದೇವದೂತರನ್ನು ತಿರಸ್ಕರಿಸಿದ್ದರು. ಅವರಿಗೆ ನೀಡಲಾಗಿದ್ದ ಶಿಕ್ಷೆಯ ಮುನ್ನೆಚ್ಚರಿಕೆಯು ಅನುಷ್ಠಾನವಾಗಿ ಬಿಟ್ಟಿತು. 15 ನಾವೇನು ಪ್ರಥಮ ಬಾರಿಯ ಸೃಷ್ಟಿ ಕ್ರಿಯೆಯಿಂದ ಗಣಿದು ಹೋಗಿದ್ದೇವೆಯೇ? ನಿಜವಾಗಿ ಮತ್ತೆ ಹೊಸದಾಗಿ ಸೃಷ್ಟಿಯಾಗುವ ಕುರಿತು ಅವರು ಸಂಶಯದಲ್ಲಿದ್ದಾರೆ. 16 ನಾವೇ ಮನುಷ್ಯನನ್ನು ಸೃಷ್ಟಿಸಿರುವೆವು ಮತ್ತು ಅವನ ಮನಸ್ಸಿನೊಳಗಿನ ಗೊಂದಲಗಳನ್ನು ನಾವು ಚೆನ್ನಾಗಿ ಬಲ್ಲೆವು. ನಿಜವಾಗಿ ನಾವು ಅವನ ಜೀವನಾಡಿಗಿಂತಲೂ ಅವನಿಗೆ ಹತ್ತಿರವಾಗಿರುವೆವು. 17 ಅವನ ಬಲಭಾಗದಲ್ಲೂ ಎಡಭಾಗದಲ್ಲೂ ಕುಳಿತಿರುವ ಇಬ್ಬರು ಬರಹಗಾರರು ಅವನ ಎಲ್ಲ ಕರ್ಮಗಳನ್ನು ಬರೆದಿಡುತ್ತಾರೆ. 18 ಅವನು ಆಡುವ ಯಾವ ಮಾತನ್ನು ಸದಾ ಜಾಗೃತನಾಗಿರುವ ಕಾವಲುಗಾರನೊಬ್ಬನು ದಾಖಲಿಸದೇ ಇರುವುದಿಲ್ಲ. 19 ಕೊನೆಗೆ ನಿಜಕ್ಕೂ ಮರಣದ ಅಮಲು ಬಂದು ಬಿಟ್ಟಾಗ ಅವನೊಡನೆ ನೀನು ಅಂಜುತ್ತಿದ್ದುದು ಇದನ್ನೇ ಎನ್ನಲಾಗುವುದು. 20 ಮತ್ತು ಕಹಳೆಯನ್ನು ಊದಲಾಗುವುದು
ಅದುವೇ ಮುನ್ನೆಚ್ಚರಿಕೆ ನೀಡಲಾಗಿದ್ದ ದಿನ. 21 ಅಂದು ಪ್ರತಿಯೊಬ್ಬನು ಅಲ್ಲಾಹನ ಮುಂದೆ ಹಾಜರಾಗುವನು. ಅವನ ಜೊತೆ ಅವನನ್ನು ನಡೆಸುವ ಒಬ್ಬನಿರುವವನು ಮತ್ತು ಒಬ್ಬ ಸಾಕ್ಷಿಯೂ ಇರುವನು. 22 ಅವನೊಡನೆ ಹೇಳಲಾಗುವುದು, ನೀನು ಈ ದಿನದ ಕುರಿತು ನಿಶ್ಚಿಂತನಾಗಿದ್ದೆ, ಇದೀಗ ನಾವು ನಿನ್ನ ತೆರೆಯನ್ನು ನಿನ್ನಿಂದ ಸರಿಸಿಬಿಟ್ಟಿರುವೆವು. ಇದೋ ಇಂದು ನಿನ್ನ ದೃಷ್ಟಿ ಬಹಳ ತೀಕ್ಷ್ಣವಾಗಿದೆ. 23 ಅವನ ಜೊತೆಗಿರುವವನು ಹೇಳುವನು, ಇದು ನನ್ನ ಬಳಿ ಸಿದ್ಧವಾಗಿರುವ ಅವನ ಕರ್ಮಗಳ ದಾಖಲೆ. 24 ಅಪ್ಪಣೆಯಾಗುವುದು, ನೀವಿಬ್ಬರು ಪ್ರತಿಯೊಬ್ಬ ಕೃತಜ್ಞ ವಿದ್ರೋಹಿಯನ್ನು ನರಕದೊಳಕ್ಕೆ ಎಸೆದು ಬಿಡಿರಿ. 25 ಸತ್ಕಾರ್ಯಕ್ಕೆ ತಡೆಯೊಡ್ಡುತ್ತಿದ್ದ, ಅತಿರೇಕವೆಸಗುತ್ತಿದ್ದ ಹಾಗೂ ಸಂಶಯ ಬಿತ್ತುತ್ತಿದ್ದಾತನನ್ನು ನರಕದೊಳಕ್ಕೆ ಎಸೆಯಿರಿ. 26 ಅವನು ಅಲ್ಲಾಹನ ಜೊತೆ ಇತರರನ್ನು ದೇವರಾಗಿಸಿಕೊಂಡಿದ್ದನು, ಇದೀಗ ಅವನನ್ನು ಕಠಿಣ ಶಿಕ್ಷೆಯೊಳಕ್ಕೆ ನರಕಕ್ಕೆ ಎಸೆದು ಬಿಡಿರಿ. 27 ಅವನ ಸಂಗಾತಿಯಾಗಿದ್ದವನು ಹೇಳುವನು, ನಮ್ಮೊಡೆಯ ಅವನನ್ನು ವಿದ್ರೋಹಿಯಾಗಿಸಿದವನು ನಾನಲ್ಲ, ಸ್ವತಃ ಅವನೇ ತಪ್ಪು ದಾರಿಯಲ್ಲಿ ಬಹುದೂರ ಹೊರಟು ಹೋಗಿದ್ದನು. 28 ಅಲ್ಲಾಹನು ಹೇಳುವನು, ನೀವು ನನ್ನ ಮುಂದೆ ಜಗಳಾಡಬೇಡಿ, ನಿಮಗೆ ನಾನು ಮುನ್ನೆಚ್ಚರಿಕೆಯನ್ನು ಹಿಂದೆಯೇ ಕಳಿಸಿಕೊಟ್ಟಿದ್ದೆ. 29 ನನ್ನ ಬಳಿ ಮಾತು ಬದಲಾಗುವುದಿಲ್ಲ ಮತ್ತು ನಾನು ದಾಸರ ಮೇಲೆ ಅಕ್ರಮವೆಸಗುವನಲ್ಲ. 30 ಅಂದು ನಾವು ನರಕದೊಡನೆ ನೀನು ತುಂಬಿದೆಯಾ ಎಂದು ಕೇಳುವೆವು, ಅದು ಇನ್ನಷ್ಟು ಇದೆಯಾ ಎನ್ನುವುದು. 31 ಮತ್ತು ನಾವು ಸ್ವರ್ಗವನ್ನು ನಿಕಟಗೊಳಿಸುವೆವು, ಅದೆಂದು ಅವರಿಂದ ದೂರವಾಗದು. 32 ಇದನ್ನೇ ವಾಗ್ದಾನ ಮಾಡಲಾಗಿತ್ತು ನಿಮಗೆ ಹಾಗೂ ಅಲ್ಲಾಹನತ್ತ ಒಲವು ತೋರುತ್ತಲಿರುವ ಮತ್ತು ಸದಾ ಜಾಗೃತನಾಗಿರುವ ಪ್ರತಿಯೊಬ್ಬನಿಗೆ. 33 ಹಾಗೆಯೇ ಕಣ್ಣಾರೆ ಕಾಣದೆಯೇ ಆ ಅಪಾರ ದಯಾಮಯನ ಭಕ್ತನಾಗಿರುವವನಿಗೆ ಮತ್ತು ಪದೇ ಪದೇ ಅಲ್ಲಾಹನತ್ತ ಒಲಿಯುವ ಮನಸ್ಸಿನೊಂದಿಗೆ ಬಂದಿರುವವನಿಗೆ. 34 ಅವರೊಡನೆ ಹೇಳಲಾಗುವುದು, ಶಾಂತಿಯೊಂದಿಗೆ ಇದನ್ನು ಪ್ರವೇಶಿಸಿರಿ, ಇದುವೇ ಶಾಶ್ವತ ದಿನ. 35 ಅಲ್ಲಿ ಅವರಿಗೆ ಅವರು ಬಯಸಿದ್ದೆಲ್ಲವೂ ಸಿಗಲಿದೆ, ಮಾತ್ರವಲ್ಲ ನಮ್ಮ ಬಳಿ ಮತ್ತಷ್ಟಿದೆ. 36 ಅವರಿಗಿಂತ ಮಕ್ಕಾದವರಿಗಿಂತ ಹಿಂದೆ ನಾವು ಅದೆಷ್ಟೋ ಜನಾಂಗಗಳನ್ನು ನಾಶ ಮಾಡಿರುವೆವು, ಅವರು ಇವರಿಗಿಂತ ತುಂಬಾ, ಆದರೆ ಕೊನೆಗೆ ಪಲಾಯನಕ್ಕೆ ದಾರಿಯುಂಟೆ ಎನ್ನುತ್ತಾ ಅವರು ನಾಡು ನಾಡು ಅಲೆಯತೊಡಗಿದರು. 37 ಇದರಲ್ಲಿ ಖಂಡಿತ ಪಾಠವಿದೆ ಮನಸ್ಸುಳ್ಳವರಿಗೆ ಅಥವಾ ಕಿವಿಗೊಟ್ಟು ಕೇಳುವವರು ಮತ್ತು ನೋಡುವವರಿಗೆ. 38 ಆಕಾಶಗಳನ್ನು ಹಾಗೂ ಭೂಮಿಯನ್ನು ಮತ್ತು ಅವುಗಳ ನಡುವೆ ಇರುವ ಎಲ್ಲವನ್ನು ನಾವು 6 ದಿನಗಳಲ್ಲಿ ಸೃಷ್ಟಿಸಿರುವೆವು ಮತ್ತು ನಮ್ಮನ್ನು ಯಾವ ದಣಿವೂ ಬಾಧಿಸಲಿಲ್ಲ. 39 ಅವರಾಡುವ ಮಾತುಗಳ ಕುರಿತು ನೀವು ಸಹನಶೀಲರಾಗಿರಿ ಮತ್ತು ಸೂರ್ಯೋದಯಕ್ಕೆ ಮುನ್ನವೂ ಸೂರ್ಯಾಸ್ತಮಾನಕ್ಕೆ ಮುನ್ನವೂ ನಮ್ಮ ಒಡೆಯನನ್ನು ಪ್ರಶಂಸಿಸುತ್ತಾ ಅವನ ಪಾವಿತ್ರವನ್ನು ಜಪಿಸಿರಿ. 40 ಮತ್ತು ರಾತ್ರಿಯ ವೇಳೆಯಲ್ಲೂ ಸಾಷ್ಟಾಂಗವೆರಗಿದ ಬಳಿಕವೂ ಅವನ ಪಾವಿತ್ರವನ್ನು ಜಪಿಸಿರಿ. 41 ಕೇಳಿರಿ, ಕೂಗುವವನು ಹತ್ತಿರದಿಂದಲೇ ಕೂಗುವ ಒಂದು ದಿನ ಬರಲಿದೆ. 42 ಅಂದು ಅವರು ನಿಜಕ್ಕೂ ಒಂದು ಆರ್ಭಟವನ್ನು ಕೇಳುವರು, ಅದುವೇ ಗೋರಿಗಳಿಂದ ಹೊರಡುವ ದಿನವಾಗಿರುವುದು. 43 ಖಂಡಿತ ನಾವೇ ಜೀವನವನ್ನು ನೀಡುತ್ತೇವೆ ಮತ್ತು ನಾವೇ ಸಾಯಿಸುತ್ತೇವೆ ಮತ್ತು ನಿಮ್ಮೆಡೆಗೆ ಎಲ್ಲರೂ ಮರಳಬೇಕಾಗಿದೆ. 44 ಅವರ ಮೇಲಿಂದ ಭೂಮಿಯು ಬಿರಿದು ಬಿಡುವ ದಿನ ಅವರು ಅದರೊಳಗಿಂದ ಧಾವಿಸುವರು, ಈ ಜಮಾವಣೆಯು ನಮ್ಮ ಮಟ್ಟಿಗೆ ಸುಲಭವಾಗಿದೆ. 45 ಅವರು ಹೇಳುತ್ತಿರುವುದನ್ನೆಲ್ಲ ನಾವು ಚೆನ್ನಾಗಿ ಬಲ್ಲೆವು, ನೀವು ಅವರನ್ನು ಬಲವಂತ ಪಡಿಸುವವರಲ್ಲ. ನಮ್ಮ ಮುನ್ನೆಚ್ಚರಿಕೆಯನ್ನು ಅಂಜುವವರಿಗೆ ನೀವು ಕುರ್ಆನಿನ ಮೂಲಕ ಉಪದೇಶಿಸಿರಿ. ಸೂರತ್ತು ಜಾರಿಯಾತ್ ಆಯತ್ ನಂಬರ್ 1 ಧೂಳೆಬ್ಬಿಸುವ ಸುಳಿಗಾಳಿಗಳಾಣೆ. ಆಯತ್ ನಂಬರ್ 2 ಅವು ಮೋಡಗಳ ಹೊರೆಯನ್ನು ಹೊತ್ತಿರುತ್ತವೆ.
ಆಯತ್ ನಂಬರ್ 3 ತರುವಾಯ ಅವು ಸೌಮ್ಯವಾಗಿ ಚಲಿಸತೊಡಗುತ್ತವೆ. 4 ಮತ್ತು ಆದೇಶಾನುಸಾರ ಮಳೆಯನ್ನು ವಿತರಿಸುತ್ತವೆ. 5 ನಿಮಗೆ ನೀಡಲಾಗಿರುವ ವಾಗ್ದಾನವು ಖಂಡಿತ ಸತ್ಯವಾಗಿದೆ. 6 ಪ್ರತಿಫಲದ ದಿನವು ಖಂಡಿತ ಬರಲಿದೆ. 7 ದಾರಿಗಳಿರುವ ಆಕಾಶದಾಣೆ. 8 ನೀವು ವಿವಿಧ ವಾದಗಳಲ್ಲಿ ತಲ್ಲೀನರಾಗಿರುವಿರಿ. 9 ದೂರಗೊಳಿಸಲ್ಪಟ್ಟವನು ಮಾತ್ರ ಇದರಿಂದ ಸತ್ಯದಿಂದ ದೂರವಾಗುತ್ತಾನೆ. 10 ನಾಶವಾದರೂ ಊಹಾಪೋಹಗಳನ್ನು ನೆಚ್ಚಿಕೊಂಡವರು. 11 ಅವರು ಎಚ್ಚರವಿಲ್ಲದೆ ಮೈಮರೆತ ಸ್ಥಿತಿಯಲ್ಲಿದ್ದಾರೆ. 12 ಪ್ರತಿಫಲದ ದಿನ ಯಾವಾಗ ಬಂದಿತ್ತೆಂದು ಅವರು ಕೇಳುತ್ತಾರೆ. 13 ಅಂದು ಅವರು ಬೆಂಕಿಯ ಮೇಲೆ ಹೊರಲಾಡಿಸಲ್ಪಡುವರು. 14 ಅವರೊಡನೆ ಹೇಳಲಾಗುವುದು, ಸವಿಯಿರಿ ನಿಮ್ಮ ಕಿಡಿಗೇಡಿತನವನ್ನು, ನೀವು ಆತುರ ಪಡುತ್ತಿದ್ದ ವಸ್ತು ಇದುವೇ. 15 ಖಂಡಿತ ಸ್ವರ್ಗದ ತೋಟಗಳಲ್ಲಿ ಹಾಗೂ ಚಿಲುಮೆಗಳಲ್ಲಿರುವವರು. 16 ತಮ್ಮ ಒಡೆಯನು ನೀಡಿದ್ದನ್ನು ಸ್ವೀಕರಿಸುತ್ತಿರುವವರು. ಈ ಹಿಂದೆ ಈ ಲೋಕದಲ್ಲಿ ಅವರು ಸತ್ಕರ್ಮಿಗಳಾಗಿದ್ದರು. 17 ಅವರು ರಾತ್ರಿಯಲ್ಲಿ ತುಸು ಹೊತ್ತು ಮಾತ್ರ ನಿದ್ರಿಸುತ್ತಿದ್ದರು. 18 ಮುಂಜಾವಿನಲ್ಲಿ ಅವರು ಅಲ್ಲಾಹನೊಡನೆ ಕ್ಷಮೆ ಯಾಚಿಸುತ್ತಿದ್ದರು. 19 ಅವರ ಸಂಪತ್ತಿನಲ್ಲಿ ಬೇಡುವವರಿಗೆ ಹಾಗೂ ವಂಚಿತರಿಗೆ ಹಕ್ಕಿತ್ತು. 20 ಅಚಲ ನಂಬಿಕೆ ಉಳ್ಳವರಿಗೆ ಭೂಮಿಯಲ್ಲಿ ಪಾಠದಾಯಕ ಪುರಾವೆಗಳಿವೆ. 21 ಮತ್ತು ನೀವೇನು ಸ್ವತಃ ನಿಮ್ಮನ್ನೇ ನೋಡುವುದಿಲ್ಲವೇ. 22 ಮತ್ತು ಆಕಾಶದಲ್ಲಿ ನಿಮ್ಮ ಆಹಾರವಿದೆ ಮತ್ತು ನಿಮಗೆ ವಾಗ್ದಾನ ಮಾಡಲಾಗಿರುವ ವಸ್ತುವು ಇದೆ. 23 ಆಕಾಶ ಮತ್ತು ಭೂಮಿಯ ಒಡೆಯನಾಣೆ, ಅದು ಪರಲೋಕ ಸತ್ಯ, ನೀವು ಮಾತನಾಡಬಲ್ಲಿರೆಂಬುದು ಸತ್ಯವಾಗಿರುವಂತೆ. 24 ಇಬ್ರಾಹಿಮರ ಆಧರಣೀಯ ಅತಿಥಿಗಳ ಸಮಾಚಾರ ನಿಮಗೆ ತಲುಪಿದೆಯೇ. 25 ಅವರು ಇಬ್ರಾಹಿಮರ ಬಳಿಗೆ ಬಂದು ಸಲಾಂ ಎಂದರು. ಅವರು ಸಲಾಂ ಎಂದು ಅಪರಿಚಿತರೇ ಎಂದರು. 26 ಆ ಬಳಿಕ ಅವರು ತಮ್ಮ ಮನೆಯವರ ಬಳಿಗೆ ಹೋಗಿ ಒಂದು ದುಷ್ಟಪುಷ್ಟವಾದ ಹುರಿದ ಕರುವನ್ನು ತಂದರು. 27 ಇಬ್ರಾಹಿಮರು ಅವರ ಅತಿಥಿಗಳ ಬಳಿಗೆ ಹೋಗಿ ನೀವು ಉಣ್ಣುವುದಿಲ್ಲವೇ ಎಂದರು. 28 ಇಬ್ರಾಹಿಮರಿಗೆ ಅವರ ಕುರಿತು ಭಯವಾಯಿತು. ಆ ಅತಿಥಿಗಳು ನೀವು ಅಂಜಬೇಡಿ ಎಂದರು ಮತ್ತು ಅವರಿಗೆ ಒಬ್ಬ ಜ್ಞಾನವಂತ ಪುತ್ರನ ಶುಭವಾರ್ತೆ ನೀಡಿದರು. 29 ಅವರ ಪತ್ನಿಯು ಮುಂದೆ ಬಂದು ಅಚ್ಚರಿಯಿಂದ ತನ್ನ ಮುಖಕ್ಕೆ ಕೈ ಇಟ್ಟು ಬಂಜೆಯಾಗಿರುವ ವೃದ್ಧೆಗೆ ಮಗುವಾಗುವುದೇ ಎಂದರು. 30 ಅವರು ಅತಿಥಿಗಳು ಹೇಳಿದರು, ಹಾಗೆಯೇ ಆಗುವುದು, ಹಾಗೆಂದು ನಿಮ್ಮ ಒಡೆಯನು ಹೇಳಿರುವನು, ಅವನು ಖಂಡಿತ ಯುಕ್ತಿವಂತನು ಜ್ಞಾನಿಯೂ ಆಗಿರುವನು.